ನಿನ್ಗೆ ಉಪ್ಪಿಟ್ಟು ಓಕೆನಾ? ಸರಿ ಬಿಡು, ಆಯ್ತು ಬಿಡು. ಉಪ್ಪಿಟ್ಟು ಇವತ್ತು ಬದುಕಿದ್ರೆ ಸೂಸೈಡ್ ಮಾಡ್ಕೊಬಿಡೋದು. ಇಷ್ಟ ಇಲ್ಲ ಅನ್ಕೊಂಡೆ ಒಂದೊಂದು ತುತ್ತೆ ತಿಂತಾ ಇರ್ತೀವಿ. ಯಾವ ಮೂಲೆ ನೆಗದ್ ಬಿದ್ದು ನಲ್ಲಿಕಾಯಿ ಆಗೋಯ್ತು ಅಂತಾನೂ ಗೊತ್ತಿಲ್ಲ. ವಿಟಮಿನ್ ಡಿ ಸಿಗ್ತೈತೆ, ವೈಟ್ ಆಗ್ತೀಯಾ? ಚಾಮುಂಡೇಶ್ವರ ಮೈ ಮೇಲೆನೆ ಬರ್ತಾರ ನನಗೆ. ಬಿಸಿ ಬಿಸಿ ಉಪ್ಪಿಟ್ಟು ಮೇಲೆ ಫ್ರೀಡಮ್, ಒಳಗಡೆ ಡಮ್ ಡಮ್ ಆಗಿದ್ರೆ ಏನ್ ಮಾಡ್ತೀಯ? ಹೆಂಗ್ ಕೊಟ್ರಿ, ಯಾಕೆ ಕೊಟ್ರಿ, ನಮ್ಗೆ ಯಾಕೆ ಕೊಟ್ರಿ, ನಾವೇ ಯಾಕೆ ಬಕ್ರಾಗ್ಬೇಕು? ನಾವ್ ಕೊಡ್ತೀವಾ? ಜೀವ ಬೇಕಾದ್ರೆ ಕೊಡ್ತೀವಿ, ಮನೇಲಿ ಎಣ್ಣೆ ಕೊಡಲ್ಲ ನಾವು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಿನ್ಗೆ ₹1,00,000 ಕೊಡ್ತೀನಿ, ದಯವಿಟ್ಟು ಯಾಡನ್ ಮತ್ತೆ ಆಡ್ಬೇಡ. ನಿಜವಾಗ್ಲೂ ನೀನೇ ರಿಯಲ್ ಗಂಡ ಅಂದ್ರೆ. ಕಣ್ಮುಚ್ಕೊಂಡ್ ಸ್ವಲ್ಪ ಚಾಕ್ಲೇಟ್ ತಿನ್ನೋವರ್ಗು. ಇದು ನನ್ನ ಮದುವೆ ತಗೊಂಡಿದ್ದು ಫ್ರೆಂಡ್ಸ್. ₹50 ದಾನ ಮಾಡಿ. ಉಪವಾಸ ಇಡ್ಸಿಲ್ಲ ಅಂದ್ರೆ ನನ್ ಯಾರ ಮಗಳಂತ ನನಗೆ ಗೊತ್ತಿಲ್ಲ. ಹೀರೋಯಿನ್ ಅಂತ ಕಿಡ್ನಾಪ್ ಮಾಡಿದ್ರೆ ಯಾರಾದ್ರು. ಡೋಂಟ್ ರಿಮೂವ್ ದಿಸ್ ಶೇಪ್. ಅಕ್ಕ ನಿಮ್ ಕಾಲಕ್ಕೆ ಬಿಡ್ತೀನಿ, ಕನ್ನಡ ಕಲೀರಿ ಫಸ್ಟ್. ಎಷ್ಟು ಜನರ ಮಕ ಒರೆಸಿದ್ದೋ, ಎಷ್ಟು ಹೊಯ್ಟದಾಯ್ತು ಅಮ್ಮ. ನೋಡಿ ಇವತ್ತು ಇಂಗ್ಲೀಷೇ ಕಾಪಾಡ್ತು ನನ್ನ, ಇಲ್ಲಾಂದ್ರೆ ಶಾಕ್ ಆಗ್ತೈತಿ. ಟಾಮ್ ಶಾಕ್ ಆಗ್ಲಿ ಅಂತ ನಾ ಇಬ್ರು ಮಾಡಿಸ್ಕೊಂಡ್ ಬಂದಿರೋದು. ಜನ್ಮಕ್ಕೆ ಹೋಗೋ. ಈಗ ತಾನೇ ನೇಪಾಳ ಹುಡುಗಿರ್ ನೋಡ್ಬಿಟ್ಟು ಸಾಫ್ಟ್ ಆಗಿರ್ಬೇಕು, ಸಾಫ್ಟ್ ಆಗಿ ಮಾತಾಡ್ಬೇಕು ಅಂತ ಅನ್ಕೊಂಡೆ. ಆ ಹುಡುಗಿರ್ ಬ್ಯೂಟಿ ಸೀಕ್ರೆಟ್ ಹೇಳ್ಕೊಟ್ಟೆ ಇಲ್ಲಪ್ಪಿ ನನ್ಗೆ. ನ್ಯಾಚುರಲ್ ಅಂದ್ಬಿಟ್ರು. ಅಪ್ಪಿ ನೀನ್ ಹಿಂಗ್ ಸೌಂಡ್ಗಳೆಲ್ಲ ಕೊಡ್ಬೇಡಪ್ಪಿ, ನಮ್ ಫ್ರೆಂಡ್ಸ್ ಸುಳ್ಳು ನಾನು ಹೇಳೋದೆಲ್ಲ ಅನ್ಕೋತಾರೆ. ಶಿವ ಕಣ್ಣಗ್ ಬಿದ್ದಿಲ್ಲ, ಅದಕ್ಕೆ ಇನ್ನೂ ಜೀವಂತವಾಗಿದ್ದಾವೆ. ಇಲ್ಲ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಈ ತರ ಡಬ್ಬಿಗಳನ್ನ ಯಾರೆಲ್ಲ ದುಡ್ಡು ಕೊಟ್ಟು ತಗೊಂಡಿದ್ದೀರಾ ಫ್ರೆಂಡ್ಸ್? ಬಟ್ ನಾನ್ ಬಾಯೋ ಪ್ಲಾಸ್ಟರ್ ಹಾಕಿದ್ರು ಮಾತಾಡ್ತೀನಿ. ಒಂದೆರಡು ತಿಂಗಳು ಆರಾಮಾಗಿ ತಿನ್ಬೋದು, ಡೈಲಿ 2 ಪೀಸ್ ಅನ್ಕೊಂಡೆ. ಬ್ರೇಕ್ ಡ್ಯಾನ್ಸ್, ಬೆಳ್ಳಿ ಡ್ಯಾನ್ಸ್ ಆಡಿದ್ರೆ ನನ್ಗೆ ಫುಲ್ ಭಯ ಆಗ್ತೈತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶನಿವಾರ. ಟಾಮು ಇಷ್ಟೊತ್ತಿಗೆ ಎದ್ದವನಂದ್ರೆ ಸೂರ್ಯ ಪೂರ್ವ ಬಿಟ್ಟು ಪಶ್ಚಿಮದಲ್ಲಿ ಹುಟ್ಟಿದ್ದಾನೆ ಅಂತಾನೆ ಅರ್ಥ. ಯಾಕೆ ಇಷ್ಟೊತ್ತಿಗೆ ಎದ್ದವನಂದ್ರೆ ಇವತ್ತು ಲೇಟ್ ಆಗಿದ್ದೀವಿ ನಾವು ಸಹ, ಅದಕ್ಕೆ ಬೇಗ ಎದ್ದವನವನು. ಇವತ್ತು ಬಿಸಿಲೇ ಬಂದ್ಬಿಡ್ತು ಫ್ರೆಂಡ್ಸ್, ಅದಕ್ಕೆ ಈಗ ಟಿಫನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ಥರ ಅರ್ಜೆಂಟಾಗಿ ಲೇಟಾಗಿ ಎದ್ದಿದ್ದ ದಿನ ನಮ್ಮ ಹೆಣ್ಮಕ್ಳಿಗೆ ಹೊಡೆಯೋದು ಒಂದು ಸ್ವಲ್ಪ ಐಟಮ್ಸು, ಅರ್ಜೆಂಟಾಗಿ ಆಗೋ ಐಟಮ್ಸ್ ಅಂದರೆ ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು ಇಂಥವು. ಅವೆಲ್ಲ ಆದ್ರಲ್ಲೂ ನಾನೊಂದು ರೆಸಿಪಿನ ಇವತ್ತು ಪಿಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ಅಂದರೆ ಶಿವಾಗೂ ನನಗೂ ಅಲರ್ಜಿ ಅನ್ಕೊಳ್ಳಿ, 1 ಕಿಲೋಮೀಟರ್ ದೂರ ಇರ್ತೀವಿ ಈ ರೆಸಿಪಿ ಅಂದರೆ. ಬಟ್ ಇವತ್ತು ನಮ್ಮ ಮನೆ ಬರೋ ಸರಿ ಇಲ್ಲ, ಇದೇ ರೆಸಿಪಿನೇ ಮಾಡ್ಕೊಂಡು ತಿನ್ಬೇಕಂತ ಪರಿಸ್ಥಿತಿ ಬಂದೈತೆ. ಏನಂದರೆ ಉಪ್ಪಿಟ್ಟು ಫ್ರೆಂಡ್ಸ್. ಉಪ್ಪಿಟ್ಟು ಇಷ್ಟಪಡದೇ ಇರೋರಿಗೆ ತರಕಾರಿ ಉಪ್ಪಿಟ್ಟು ಇಲ್ಲ ಏನಾದರೂ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಟ್ರೆ ಅವ್ರೊಂದು ಸ್ವಲ್ಪ ಇಷ್ಟಪಟ್ಟು ತಿನ್ಬೋದು. ಆದರೆ ನಮ್ಮ ಮನೇಲಿ ಎರಡೂ ಚಾನ್ಸ್ ಇಲ್ಲ, ಯಾಕಂದರೆ ಸಬ್ಬಕ್ಕಿ ಸೊಪ್ಪಿಲ್ಲ, ವೀಕೆಂಡ್ ಆಗಿರೋದ್ರಿಂದ ತರಕಾರಿನೂ ಖಾಲಿ ಆಗೈತೆ. ಅದಕ್ಕೆ ನಮ್ಮ ಮನೇಲಿ ಅವರೆಕಾಳು ಐತೆ ಫ್ರೆಂಡ್ಸ್, ಅದಕ್ಕೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅವರೆಕಾಳು ಉಪ್ಪಿಟ್ಟಪ್ಪಿ, ಏನೇನು ಇದ್ರ ಅನಿಸಿಕೆ ಇದ್ರ ಬಗ್ಗೆ? ಮಾಡು ತರಕಾರಿ ಖಾಲಿ ಆಗೈತಲ್ಲ, ಅದಕ್ಕೆ ಸಮಾಧಾನವಾಗಿ ಮಾಡು ಅಂತೈತೆ. ಇಲ್ಲಾಂದ್ರೆ ತರಕಾರಿನ ಅದೋ ಇದೋ ಏನೋ ಒಂದು ಮಾಡು ಅಂತಾಯ್ತು ಫ್ರೆಂಡ್ಸ್. ಮಳೆ ಆಗ್ಬಿಟ್ಟು ಕಚ್ಚಿ ಪಿಚ್ಚಿ ಮನೆ ಎಲ್ಲ, ನಮ್ಮ ಟಾಮು ಸಹ ಮನೆಯಿಂದ ಆಚೆ ಬರ್ತಾ ಇಲ್ಲ, ಆ ಥರ ಆಗೈತೆ ವಾತಾವರಣ. ಓಕೆ, ಅವರೆಕಾಳು ಉಪ್ಪಿಟ್ಟು ಡನ್ನಾ? ಯಾಕಂದ್ರೆ ಮನೇಲಿ ತರಕಾರಿ ಖಾಲಿದಾಗ ಆಗಿದ್ದಿನ ಒಪ್ಕೊತಿದ್ದೆ ಫ್ರೆಂಡ್ಸ್, ಏನಾದ್ರೂ ಮಾಡ್ಕೊಡು ತಿಂತೀನಿ ಅಂತ. ಇಲ್ಲಾಂದ್ರೆ ರೊಚ್ಚಿಗೆ ಎದ್ಬಿಟ್ಟಿರೋದಂಗೆ, ಆಮೇಲೆ ದೇವ್ರು ಬಂದಂಗೆ. ಟಾಮ್ ಹಾಯ್ ಟಾಮ್, ನಿನ್ಗೆ ಉಪ್ಪಿಟ್ಟು ಓಕೆನಾ? ಸರಿ ಬಿಡು, ಆಯ್ತು ಬಿಡು. ಅಷ್ಟೇ, ಶಿವ ಹತ್ರ ಹೋಗ್ಬಿಟ್ಟು ನನ್ನ ಹತ್ರ ಬರ್ತಾನೆ. ನಾವಿಬ್ರು ಮಾತಾಡ್ಸ್ಲಿಲ್ಲ ಅಂದ್ರೆ ಸುಮ್ಮನೆ ಅವ್ನ ಪಡ್ಗ ಅವ್ನ ಮನೆಗೆ ಹೋಗ್ತಾನೆ. ಅವನನ್ನ ಮಾತಾಡ್ಸ್ಕೊಂಡು ಕುತ್ಕೊಂಡ್ರೆ ಇವತ್ತು ಇನ್ನೂ ಲೇಟ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಇವತ್ತು ಎದ್ದಿದ್ದೆ ಲೇಟು, ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅವರೆಕಾಳು ಉಪ್ಪಿಟ್ಟು, ಸ್ಪೆಷಲ್ ಉಪ್ಪಿಟ್ಟು ಮೇಲೆ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ನಾನು ಅನ್ಕೊಂಡೆ ಫ್ರೆಂಡ್ಸ್. ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನೆ ಪುಡಿ, ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ, ಹೆಂಗ್ ಬರ್ಬೋದು ಅಂತ ಒಂದು ಪ್ಲಾನ್ ಮಾಡಿದೆ. ಬಟ್ ಇದಕ್ಕೆ ಉಪ್ಪಿಟ್ಟು ಅಂತಾನೆ ಹೆಸರಿಟ್ಟಿರೋದ್ರಿಂದ ಉಪ್ಪಿಟ್ಟು ತರನೇ ಮಾಡೋಣ ಎಕ್ಸ್ಪೆರಿಮೆಂಟ್ ಮಾಡಿ. ಅದು ಉಪ್ಪಿಟ್ಟಿಗಿರೋ ಮರ್ಯಾದಿನ ಹಾಳು ಮಾಡೋದು ಬೇಡ ಅಂದ್ಬಿಟ್ಟು ಅವರೆಕಾಳು ಉಪ್ಪಿಟ್ಟು ತರನೇ ಮಾಡ್ತಾ ಇದ್ದೀನಿ. ಈಗ ನಮ್ಗೆ ಒಂದು ಸ್ಮಾಲ್ ಹೆಲ್ಪ್ ಬೇಕಾಗಿದೆ. ಶಿವಕುಮಾರ್ ಒಳಗಡೆ ಬರ್ತೀರಾ ಸ್ವಲ್ಪ? ಅವರೆಕಾಳು ಉಪ್ಪಿಟ್ಟು ಫ್ರೆಂಡ್ಸ್. ಎಲ್ರು ಉಪ್ಪಿಟ್ಟನ ಬನ್ಸಿ ರವೆಲ್ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಚಿರೋಟಿ ರವೆ. ಅದೇ ನಿಮ್ಗೆ ಗೊತ್ತಲ್ವಾ ಫ್ರೆಂಡ್ಸ್, ಹೆಂಗ್ ಮಾಡಬಾರ್ದು ಅಡುಗೆನ, ಸಾರಿ ಹೆಂಗ್ ಮಾಡ್ಬೇಕು ಅಡುಗೆನ ಆ ತರ ಮಾಡಲ್ಲ ನಾನು. ಮಾಡೋದೇ ವೆರೈಟಿಯಾಗಿ ಇದ್ರಲ್ಲೂ ಮಾಡ್ಬೋದು. ರವೆ ಉಪ್ಪಿಟ್ಟು ಮತ್ತೆ ಚಿರೋಟಿ ಉಪ್ಪಿಟ್ಟು, ಸಾರಿ ಬನ್ಸಿ ರವೆ, ಚಿರೋಟಿ ರವೆ, ಎರಡರಲ್ಲೂ ರವೆ ಐತೆ. ಹಾಗಾಗಿ ಈ ರವೆದಲ್ಲೇ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಈ ರವೆನ ಏನೋ ಮಾಡ್ಬೇಕು ಅನ್ಕೊಂಡೆ, ಏನೋ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಜೀವನ ಹಿಂಗಿರುತ್ತೆ ಫ್ರೆಂಡ್ಸ್. ನನ್ಗನ್ಸ್ತೈತೆ ಯಾಕೆ ಹೆಣ್ಮಕ್ಳು ತುಂಬಾ ಉಪ್ಪಿಟ್ಟೆ ಮಾಡಕ್ ಇಷ್ಟಪಡ್ತಾರೆ ಅಂದ್ರೆ, ಒಂದು ಬೇಗ ಆಗ್ತೈತೆ, ಇನ್ನೊಂದು ಕಡಿಮೆ ಐಟಮ್ಸ್ ಅಲ್ಲಿ ಆಗ್ತೈತೆ, ಅದಕ್ಕೋಸ್ಕರನೇ. ಬಟ್ ನಾವು ಹಳ್ಳಿ ಜನ ಅಲ್ವಾ, ಉಪ್ಪಿಟ್ಟು ಗಿಪ್ಪಿಟ್ಟು ಎಲ್ಲ ನಮ್ಗೆ ಇಡ್ಸಲ್ಲ ಫ್ರೆಂಡ್ಸ್. ಚಿತ್ರಾನ್ನ ತಿಂದ್ರೇನೆ ಒಂಥರ ಆಗ್ತೈತೆ, ಇನ್ನು ಉಪ್ಪಿಟ್ಟು ಇವೆಲ್ಲ ಅಪರೂಪದ ರೆಸಿಪೀಸ್. ನಮ್ಗೆ ಯಾವಾಗ್ಲೂ ಒಂದ್ಸಲ ಈ ತರ ತರಕಾರಿ ಇಲ್ಲದೆ ಇದ್ದಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ತಿಂತೀವಿ, ಬಿಟ್ರೆ ಗೊತ್ತಿಲ್ಲ ಅನ್ಬಿಟ್ಟು ಬಿಟ್ರೆ. ಇನ್ನು ಬಾಕಿ ಟೈಮಲ್ಲಿ ನಾವು ತಿನ್ನೋಕೆ ಇಷ್ಟನೇ ಪಡಲ್ಲ. ಬಿಸಿ ಬಿಸಿ ಆದ್ರೆ ಒಂದೆರಡು ತುತ್ತು ತಿನ್ಕೋಬಹುದು.
ಅದು ಅವರೆಕಾಳು ಉಪ್ಪಿಟ್ಟು ಮಾಡೋದಂದ್ರೆ ಇನ್ನಿದ್ದು ಇಷ್ಟಪಟ್ಟು ತಿನ್ಬೋದು. ಏನೇನೋ ಸರ್ಕಸ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ನೋಡಿದ್ರೆ ಜೀವನದಲ್ಲಿ ಉಪ್ಪಿಟ್ಟು ಎಷ್ಟೋ ಜನಕ್ಕೆ ಫೇವ್ರೇಟು, ನಮ್ಗೆ ಇಷ್ಟ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಉಪ್ಪಿಟ್ಟು ಇಷ್ಟಪಡೋರು ಏನು ಅನ್ಕೋಬೇಡಿ, ಇಷ್ಟಪಡಲ್ಲ ಅಂತ ಒಳ್ಳೆ ಹೀರೋಯಿನ್ನ ಹೇಳ್ತಾರಲ್ಲ ಫಿಲಮ್ಗಳಲ್ಲಿ, ಆ ಥರ ಹೇಳ್ತಾ ಇದ್ದೀನಿ. ನೀನು ನನಗೆ ಇಷ್ಟ ಇಲ್ಲ, ಐ ಹೇಟ್ ಯು ಅಂತ ಫಿಲಮ್ ಹೀರೋಯಿನ್ಗಳು ಹೇಳ್ತಾರಲ್ಲ, ಆ ಥರ. ಉಪ್ಪಿಟ್ಟು ಇವತ್ತು ಬದುಕಿದ್ರೆ ಸೂಸೈಡ್ ಮಾಡ್ಕೊಬಿಡೋದು. ಇಷ್ಟು ಸಲ ನನಗೆ ಇಷ್ಟ ಇಲ್ಲ ಅಂದಿದ್ರು. ಸದ್ಯ ಉಪ್ಪಿಟ್ಟಿಗೆ ಜೀವ ಇಲ್ಲ, ಬದುಕಿತು ಬಡ ಜೀವ. ಎಲ್ಲ ಸರಿ. ಹುಳ್ಳಿಕಾಳು ಅವರೆಕಾಳು ಬಿಡಿಸೋದು ಹೆಂಗಪ್ಪ? ಮೊದಲು ಅವರೆಕಾಳನ್ನ ಬೇಯಿಸಿಕೊಳ್ಳಬೇಕು ಒಂದು ಸ್ವಲ್ಪ. ಅದಕ್ಕೋಸ್ಕರ ಅವರೆಕಾಳನ್ನ ಮೊದಲು ಬಿಡಿಸ್ಕೋಬೇಕು. ಫ್ರೆಂಡ್ಸ್, ಅವರೆಕಾಯಿ ಇಷ್ಟ ದಿನ ಅಂತ ಕಣ್ಣಿಗೆ ಬಿದ್ದಿಲ್ಲ. ಹತ್ತತ್ರ ಒಂದ್ 4-5 ದಿನ ಆಗಿತ್ತು ಈ ಅವರೆಕಾಯಿ. ಫ್ರಿಜ್ ಒಳಗಡೆ ಮೂಲೆ ಸೇರ್ಕೊಬಿಟ್ಟೈತಿ. ಇಷ್ಟ ಐತಲ್ಲ, ಹಂಗಾಗಿ. ಇಲ್ಲಂದ್ರೆ ಯಾವತ್ತ ಖಾಲಿಯಾಗಿ ನಮ್ಮ ಹೊಟ್ಟೆ ಒಳಗಿರ್ತಾ ಇತ್ತು. ಹಂಗೆ ಮೂಲೆಗಿಲೆ ಏನಾದ್ರು ತರಕಾರಿ ಕಾಳುಗಳು ಸೇರ್ಕೊಂಡಿರ್ತಾವೆ. ನೀವು ಫ್ರಿಜ್ ಅಲ್ಲೂ ತಲೆ ಹಾಕ್ರಿ ಫ್ರೆಂಡ್ಸ್, ಏನಾರು ಒಂದು ಐಡಿಯಾ ಸಿಕ್ಬೋದು. ಅವರೆಕಾಳು ಇಲ್ಲಾಂದ್ರೆ ಬಟಾಣಿ ನೆನ್ಸ್ಬಿಟ್ಟು ಮಾಡಿ, ಸೂಪರ್ ಆಗಿರ್ತಿದೆ. ಕಡಲೆಕಾಳು ಯಾರು ಹಾಕ್ಲಿಲ್ಲ, ನೀವು ಹಾಕ್ಬಿಟ್ಟು ಮಾಡಿ ಫ್ರೆಂಡ್ಸ್, ಏನಾಗಲ್ಲ. ಇದೇ ಹಾಕ್ಬೇಕು ಅಂತ ಏನು ಇಲ್ವಲ್ಲ ರೂಲ್ಸ್. ಹುಳ್ಳಿಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿ ಫ್ರೆಂಡ್ಸ್. ಹುಳ್ಳಿಕಾಳು ಉಪ್ಪಿಟ್ಟು ಎರಡು ಮ್ಯಾಚ್ ಆಗ್ತಿದೆ. ಹೆಸರು ಕಾಳು ಹಾಕ್ಬಿಡ್ರಿ. ನಾನೆಲ್ಲ ಹಾಕ್ಬಿಡ್ತಾ ಇದ್ದೆ, ಬಟ್ ನೆನ್ಸಿಲ್ಲ ಅಷ್ಟೇ. ಮಾಡೋಣ ಒಂದಿನ ವೆರೈಟಿ ಉಪ್ಪಿಟ್ಟು ಮಾಡೋಣ. ತರಕಾರಿ ಉಪ್ಪಿಟ್ಟು, ಹುಳ್ಳಿಕಾಳು ಉಪ್ಪಿಟ್ಟು, ಹೆಸರು ಕಾಳು ಉಪ್ಪಿಟ್ಟು ಎಲ್ಲ ಮಾಡೋಣ. ಸೂಪರ್ ಆಗಿರ್ತೈತೆ. ಅವರೆಕಾಳನ್ನ ಸುಲ್ದು ಬೇಯಿಸಕ್ಕೆ ಹಾಕಿ, ಅದು ಬೇಯಿಸಿ ತರಕಾರಿ ಎಲ್ಲ ಕಟ್ ಮಾಡಿ ಸೈಡಲ್ಲಿ ಒಗ್ಗರಣೆ ಮಾಡ್ಕೊಂಡು ಎಲ್ಲ ಬೆರೆಸಿ ಮಾಡ್ತಾ ಇರೋದೇ ಉಪ್ಪಿಟ್ಟು, ತಿಂತಾ ಇರೋದೆ ಕಣ್ಮುಚ್ಕೊಂಡು. ಫ್ರೆಂಡ್ಸ್, ನಿಮ್ಗೆ ಉಪ್ಪಿಟ್ಟು ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಟೇಸ್ಟಿ ಆಗ್ಬೇಕಾದ್ರೆ ನಿಜವಾಗ್ಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಫ್ರೆಂಡ್ಸ್. ನಮ್ ಓನರ್ ಅಮ್ಮ ಇದಾರಲ್ಲ, ಅವ್ರು ಉಪ್ಪಿಟ್ಟೆ ಜಾಸ್ತಿ ತಿಂತಾರೆ ಅವ್ರ ಮನೆಗಳಲ್ಲಿ. ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾರೆ, ತರಕಾರಿ ಎಲ್ಲ ಹಾಕ್ಬಿಟ್ಟು. ಅದಕ್ಕೆ ನೋಡ್ಕೊಂಡಿದ್ದೆ, ಚೆನ್ನಾಗಿರ್ತೈತೆ ಅದನ್ನು. ಬಟ್ ನಮ್ಗೆ ಹೆಂಗೆ ಮಾಡಿದ್ರೆ ನಂಗೆ ಉಪ್ಪಿಟ್ಟು ಅಂದ್ರೇನೆ ಅಲರ್ಜಿ ಅಷ್ಟೇ. ಉಪ್ಪಿಟ್ಟಿನ ಇಷ್ಟು ಸಲ ಅವಮಾನ ಮಾಡ್ತಾ ಇದ್ದೀನಿ. ಇಷ್ಟ ಇಲ್ಲ, ನಂಗೆ ಇಷ್ಟ ಇಲ್ಲ. ಅಪ್ಪಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ಲ ಆಗಿದ್ದಾಗ್ಲಿ. ಹೆಂಗೆ ಆದ್ರೂ ನಾವು ಬಿಸಾಕಲ್ಲ ತಾನೆ, ತಿಂತೀವಿ. ನಿಜ ಫ್ರೆಂಡ್ಸ್, ನಮ್ಗೆ ಊಟ ಇಷ್ಟ ಇಲ್ಲ ಅಂದ್ರೂ, ಅಂದ್ರೆ ಯಾವ್ದಾರ ಅಡಿಗೆ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ನಾವು ವೇಸ್ಟ್ ಮಾಡಲ್ಲ, ತಿನ್ಬಿಡ್ತೀವಿ. ಇಷ್ಟ ಇಲ್ಲ ಅನ್ಕೊಂಡೆ ಒಂದೊಂದು ತುತ್ತೆ ತಿಂತಾ ಇರ್ತೀವಿ. ಎಲ್ಪಿ ಗಂಡಪ್ಪ, ನಾನೊಬ್ಳೇ ಒಪ್ಪಿಡ್ತೀನಿ ನೋಡ್ ಮನೇಲಿ. ಓಹೋ ಫ್ರೆಂಡ್ಸ್, ರಾತ್ರಿ ನಮ್ಮ ಮನೆ ಒಳಗೆ ಒಂದು ಅಪ್ಪ ಇಲ್ಲಿ ಸೇರ್ಕೊಬಿಟ್ಟೈತೆ. ಅದು ಶಿವ ಕಾಲ್ ಮೇಲೆ, ನಮ್ ಕಾಲ್ ಮೇಲೆ, ಮುಖದ ಮೇಲೆಲ್ಲ ಓಡಾಡ್ತೈತೆ. ನಾವು ಎದ್ದಿ ಒದ್ದಾಡಿ ಬಿದ್ದಾಡಿ ಅದಕ್ಕೆ ರಾತ್ರಿ ನಿದ್ದೆ ಇಲ್ಲ ಸರಿಯಾಗಿ. ಏನು ಇತ್ತೀಚೆಗೆ ನನ್ನ ಹಣೆಬರನೇ ಸರಿ ಇಲ್ವೋ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅದಕ್ಕೆ ಲೇಟ್ ಆಗಿದ್ವಿ. ಇಲಿಗಳಿಗೊಂದು ಮುಹೂರ್ತ ಇಟ್ವಿ. ಅಪ್ಪಿ, ಇಲಿ ತಿಂದಾಯ್ತಾ? ರಾತ್ರಿ ಮಧ್ಯರಾತ್ರಿಲಿ ಮುದ್ದಿಟ್ವಿ ಫ್ರೆಂಡ್ಸ್. ಅಷ್ಟು ಕಾಟ ಕೊಡ್ತಾ ಇತ್ತು. ಅಪ್ರೂಪಕ್ಕೆ ಎಲ್ಲಿ ಬಂದ್ ಸೇರ್ಕೊಂತ ಗೊತ್ತಿಲ್ಲ. ಯಾವ ಮೂಲೆ ನೆಗದ್ ಬಿದ್ದು ನಲ್ಲಿಕಾಯಿ ಆಗೋಯ್ತು ಅಂತಾನೂ ಗೊತ್ತಿಲ್ಲ. ಡೆಡ್ ಬಾಡಿ ಸಹ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಒಂದು ಅಡ್ವಾಂಟೇಜ್ ನಮ್ಮ ಮನೇಲಿ ಇಲಿ ಇದ್ರೆ ಏನಂದ್ರೆ ಜಿರಡೆನೆಲ್ಲ ತಿಂದಾಕ್ಬಿಡ್ತೈತೆ. ನಿಜ ಫ್ರೆಂಡ್ಸ್, 1-2 ದಿನ ಇರ್ಲಿ ಬಿಡು ಇಲಿನ ಅಂದ್ರೆ ಶಿವಕುಮಾರ್ ಬಿಟ್ಟಿಲ್ಲ. ಇಲಿ ಜಿರಳೆ ತಿಂದ್ರೆ ಪರವಾಗಿಲ್ಲ, ಮನೇಲಿರೋ ತರಕಾರಿ ಈರುಳ್ಳಿ ಎಲ್ಲ ತಿಂದ್ರೆ ಏನ್ ಗತಿ ಅಂತಿದೆ. ಈರುಳ್ಳಿ ತಿಂತೈತೆ ಫ್ರೆಂಡ್ಸ್ ನಮ್ಮ ಮನೇಲಿ. ವಿಚಿತ್ರ ಇಲಿಗಳು ನಮ್ಮ ಮನೆಗೆ ಬರೋ ಇಲಿಗಳು. ಈರುಳ್ಳಿ ಸಹ ಬಿಡಲ್ಲ. ಟಾಮ್ ಕೆಮ್ತವನೆ, ಏನಾಯ್ತಾ? ಸಿಕ್ಕಾಪಟ್ಟೆ ಅದು ಇದು ತಿನ್ಬಿಡ್ತಾನೆ. ಅದು ಬೇರೆ ಶೀತಕಾಲ ಅಲ್ಲ, ಅದಕ್ಕೆ ಕೆಮ್ಮು ಬಂದಿರ್ತೈತೆ ಅಷ್ಟೇ. ಅಪ್ಪಿ, ಉಪ್ಪಿಟ್ಟನ ಗಂಜಿ ಮಾಡ್ಬೇಕಾ, ಉದ್ರ ಮಾಡ್ಬೇಕಾ ನಿನ್ಗೆ? ಹೆಂಗೋ ಮಾಡು ಅಂದ್ರ ಬರೀ ತರಕಾರಿ ಎಲ್ಲ ಬೇಯಿಸ್ಕೊಂಡು ಬರೀ ರವೆ ಮಿಕ್ಸ್ ಮಾಡ್ಕೊಟ್ರೆ ಹೆಂಗ್ ಮಾಡಿದ್ರೆ ತಿಂತೀಯಾ? ಸರಿ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ನೋಡ್ಕೊ. ಉಪ್ಪಿಟ್ನೀಗ ನೀನ್ ಬಾಯಲ್ಲಿ ಇಟ್ಬಾರ್ದು, ಉಪ್ಪಿಟ್ಟಾಗ್ಬಾರ್ದು, ಕಾನ್ಸಂಟ್ರೇಟ್ ಆಗ್ಬೇಕು, ಬಾಯಲ್ಲಿ ಅಂಟ್ಕೋಬೇಕು. ಜೊತೆಗೆ ಫೆವಿಕಾಲ್ ಹಾಕ್ಬಿಡ್ತೀನಿ. ಬೆಳಗ್ಗೆ ಒಂದು ಎನರ್ಜಿ ಇಲ್ಲ, ಏನಿಲ್ಲ, ಬೂಸ್ಟ್ ಇಲ್ಲ. ಮೊಬೈಲ್ ನೋಡು. ಅಪ್ಪಿ, ನೀನ್ ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ವೇಸ್ಟ್ ಫೋನ್ಗಳಲ್ಲಿ ಮಾತಾಡ್ಕೊಂಡು ಅಲ್ಲಿ ಓಡಾಡ್ತೀಯಲ್ಲ, ಅದ್ರ ಬದಲು ಬಿಸಿಲಲ್ಲಿ ಕುತ್ಕೋ. ಇವಾಗ ಕೂತಿದ್ಯಲ್ಲ ಹಂಗೆ ವಿಟಮಿನ್ ಡಿ ಸಿಗ್ತೈತೆ, ವೈಟ್ ಆಗ್ತೀಯ. ನನಗ್ ಟೈಮ್ ಇಲ್ಲ ಅಷ್ಟೇ. ಒಂದೊಂದ್ಸಲ ಮನೇಲಿ ಅಡ್ಗೆಗಳು ಲೇಟ್ ಆಗ್ಬಿಟ್ರೆ ಗಂಡ್ಮಕ್ಳಿಗೆ ಲೇಟ್ ಆಯ್ತು ಅನ್ನೋದು ಮಾತ್ರ ಕಾಣಿಸ್ತೈತೆ.
ಮನೇಲಿ ಎಷ್ಟು ಕೆಲಸ ಮಾಡಿರ್ತೀವಿ, ಬೆಳಗ್ಗೆ ಮನೆ ಬಾಗಿಲು ಗುಡಿಸಿ, ಪಾತ್ರೆ ತೊಳೆದು, ಗಿಡಗಳಿಗೆ ನೀರ್ ಹಾಕಿ, ನಾವು ಮುಖ ತೊಳೆದು, ನಾವು ಫ್ರೆಶ್ ಆಗಿ ರೆಡಿಯಾಗಿ, ಇದೆಲ್ಲ ಮಾತ್ರ ಕಾಣಿಸಲ್ಲ. ಥ್ಯಾಂಕ್ ಗಾಡ್ ನಮ್ಮ ಮನೇಲಿ ಲೇಟ್ ಆಯ್ತು ಅಂತ ಮಾತೇ ಬರಲ್ಲ. ಯಾಕಂದ್ರೆ ತಂಗ್ಳು ಏನಿದ್ರೆ ಶಿವಕುಮಾರ್ ತಿಂದಾಕ್ಬಿಡ್ತಿದೆ. ಬೆಳಗ್ಗೆನೆ ಅನ್ನ ರಸ ತಿಂದೈತೆ ರಾತ್ರಿದು. ನಮ್ಮನೇಲಿ ಅದೆಲ್ಲ ನಡೆಯಲ್ಲ ಫ್ರೆಂಡ್ಸ್. ಲೇಟ್ ಆಯ್ತು ಇವತ್ತು ಅಡುಗೆ ಅಂದ್ಬಿಟ್ರೆ ಚಾಮುಂಡೇಶ್ವರಿಗೆ ಮೈ ಮೇಲೆನೆ ಬರ್ತಾರೆ ನನಗೆ. ಯಾಕೆ ಅಪ್ರೂಪಕ್ಕೆ ಲೇಟ್ ಆದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. ನಾವೇನು ಡೈಲಿ ಲೇಟ್ ಆಗಿ ತೊಳ್ತೀವ? ಇಲ್ಲ ಲೇಟ್ ಆದ್ರೆ ನೀವೇ ಮಾಡ್ಕೊಂಡು ತಿನ್ನೋದು, ನಾವೇ ಅಡುಗೆ ಮಾಡ್ಬೇಕು ಅಂತ ರೂಲ್ಸ್ ಆಯ್ತಾ ಅಡುಗೆ ಮನೆಯಲ್ಲೇನು? ಯಾವ ಕೊಟ್ಟರು ಹೇಳಿಲ್ವಲ್ಲ ಹೆಣ್ಮಕ್ಳೇ ಅಡುಗೆ ಮಾಡಬೇಕು ಅಂತ. ಕೂಲ್ ಶನಿವಾರ ಕೋಪ ಮಾಡ್ಕೊಬಾರುತ್ತೆ. ಅಪ್ಪೇ, ನೀವು ದೇವಸ್ಥಾನಕ್ಕೆ ಹೋಗ್ತಿಲ್ಲ? ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಬ್ರು ಕಮೆಂಟ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರು, ಆಂಜನೇಯ ಪಾದಕ್ಕೆ ಬೀಳಬಾರ್ದಂತೆ. ಅವ್ರ ಪಾದದಲ್ಲಿ ಶನಿ ಮಹಾತ್ಮ ಇರ್ತಾರಂತೆ. ಶನಿ ಮಹಾತ್ಮ ಟಚ್ ಮಾಡಬಾರ್ದಲ್ಲ ನಾವು, ಅದಕ್ಕೆ ಪಾದ ಮುಟ್ಟಬೇಡ. ಹಂಗೆ ಇನ್ ಸ್ವಲ್ಪ ಹಿಂದಕ್ಕೆ ಹೋಗಿ ಬ್ಯಾಕ್ ಹೋಗಿ ರಿಟರ್ನ್ ಕರ್ಕೊಂಡು ಅಲ್ಲೇ ಪಾದಕ್ಕೆ ಬಿಡು, ಪಾದ ಅನ್ಕೊಂಡು ನೆಲಕ್ಕೆ ಬಿಡು. ನಿಜ ಫ್ರೆಂಡ್ಸ್, ಈ ತರವೆಲ್ಲ ವರ್ಕ್ ಆಗುತ್ತೆ ನಿಜ. ಅಂದ್ರೆ ಇದ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ. ಮೋಸ್ಟ್ಲಿ ಈ ಸ್ಟೋರಿ ಎಲ್ಲೋ ಇರಬೇಕು. ಯಾರಿಗಾದ್ರೂ ಗೊತ್ತಿರೋ ಕಮೆಂಟ್ ಮಾಡ್ರಿ, ಇಲ್ಲಾಂದ್ರೆ ನಾನೇ ಎಲ್ಲಾರ ಡೀಪ್ ಆಗಿ ಡಿಸ್ಕಸ್ ಮಾಡಿ ತಿಳ್ಕೊಬಿಡ್ತೀನಿ. ಶನಿ ಮಹಾತ್ಮ ಯಾಕೆ ಆಂಜನೇಯ ಪಾದಕ್ಕೆ ಬಂದ್ರು ಅಂತ. ಓಕೆ ಫ್ರೆಂಡ್ಸ್, ಇದ್ರ ಸ್ವಲ್ಪ ಅವರೆಕಾಳು ಮಾತ್ರ ಸುಲ್ಕೋಬೇಕು. ಇನ್ನು ಮಿಕ್ಕಿದ ಒಂದು ಟೈಮ್ ಸಾಂಬಾರ್ಗೆ ಇಟ್ಕೋಬೇಕಾಗ್ತಿದೆ. 1 kg ಅವರೆಕಾಯಿನ 5 ಟೈಮ್ ಮಾಡಿದೀನಿ. ಕಂಜೂಸ್ ಅಂತಲ್ಲ ಫ್ರೆಂಡ್ಸ್, ಬುದ್ಧಿವಂತಿಕೆ. ಈ ಅವರೆಕಾಳನ್ನ ಸ್ವಲ್ಪ ತೊಳ್ಕೊಂಡು ಬೇಯಿಸಕ್ ಹಾಕ್ಬಿಡ್ತೀನಿ, ಅವಾಗ ಬೇಗ ಉಪ್ಪಿಟ್ಟು ಆಗ್ತೈತೆ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ, ಕರಿಬೇವು, ಇದೊಂದು ಚಿರೋಟಿ ರವೆ, ಇವಿಷ್ಟು ಐಟಮ್ಸ್ ಫ್ರೆಂಡ್ಸ್. ಆಗಲೇ ಅವರೆಕಾಳನ್ನ ಬೇಯಕ್ಕಿಟ್ಟಿದ್ದೆ, ಅದು ಚೆನ್ನಾಗಿ ಬಂದಿತ್ತು. ಅದನ್ನು ಸೈಡ್ಗಿಟ್ಟು ಒಂದು ಬಾಣಲಿ ಇಟ್ಕೊಂಡು ಮೊದಲು ರವೆನ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಆದರೂ ಹುರ್ಕೋಬೋದು, ತುಪ್ಪ ಹಾಕಿ ಆದರೂ ಹುರ್ಕೋಬೋದು. ಬರೀ ನಾನು ಹಂಗೆ ಬಾಣಲಿಲೇ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ತುಪ್ಪ ಏನು ಜಾಸ್ತಿ ಬಳಸದೆ ಮಾಡ್ಕೋಬೇಕು, ಹಾಗೊಂದು ಸ್ವಲ್ಪ ತಿನ್ಬೋದು ಅಂತ. ಅದು ಬೇರೆ ಎಣ್ಣೆ ತುಪ್ಪ ಸ್ಮೆಲ್ಲೆಲ್ಲ ಉಪ್ಪಿಟ್ಟಲ್ಲಿ ಇಷ್ಟ ಆಗಲ್ಲ ಫ್ರೆಂಡ್ಸ್ ನನಗೆ. ಉಪ್ಪಿಟ್ಟು ಬ್ರೌನ್ ಕಲರ್ ಸ್ವಲ್ಪ ಬರೋರ್ಗೆ ಹುರ್ಕೊಂಡು ಸೈಡಿಗೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು. ಉಪ್ಪಿಟ್ಟಿಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ ಜಾಸ್ತಿ ಹಾಕೋಬೇಕು. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂತ. ಆಮೇಲೆ ಈರುಳ್ಳಿನೂ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿ ಸಲ ಜಾಸ್ತಿನೇ ಹಾಕೊಂಡಿದ್ದೀನಿ. ರವೆ ತಿಂದಂಗೆ ಅನಿಸ್ಬಾರ್ದು, ತರಕಾರಿ ಜೊತೆ ತಿಂದರೆ ಸ್ವಲ್ಪ ಉಪ್ಪಿಟ್ಟು ತಿಂದಂಗೆ ಅನ್ಸಲ್ಲ, ಚೆನ್ನಾಗಿ ಇರುತ್ತೆ ಅಂತ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಒಂಥರ ಅದು ಫ್ಲೇವರೇ ಬೇರೆ ಇರುತ್ತೆ. ಇನ್ನೂ 1-2 ತುತ್ತು ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಅಂತೂ ಜಾಸ್ತಿ ಇರಬೇಕು ನನಗೆ ಉಪ್ಪಿಟ್ಟಲ್ಲಿ. ಅದೇ ಫ್ರೆಂಡ್ಸ್, ಎಲ್ಲ ತರಕಾರಿ ಜಾಸ್ತಿ ಇದ್ದರೆ ಉಪ್ಪಿಟ್ಟು ತಿಂದಂಗೆ ಅನ್ಸಲ್ಲ, ತರಕಾರಿ ಪಲ್ಯ ತಿಂದಂಗೆ ಅನಿಸ್ತೈತೆ, ಅವಾಗ ಆರಾಮಾಗಿ ತಿನ್ಬೋದು ಅಂತ. ಆಮೇಲೆ ಬೇಯಿಸಿಟ್ಕೊಂಡಿರೋ ಅವರೆಕಾಳು ಸಮೇತ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಬೇಯಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ. ಆಮೇಲೆ ಉಪ್ಪಿಟ್ಟಿಗೆ ಉಪ್ಪು ಹಾಕಿಲ್ಲ ಅಂತ ನೀವು ಶಾಕ್ ಹೋಗಬೇಡಿ, ಉಪ್ಪು ಆಲ್ರೆಡಿ ಇದೆ ಫ್ರೆಂಡ್ಸ್. ಅವರೆಕಾಳು ಬೇಯಿಸಿದ ಜೊತೆನೇ ಹಾಕಿದ್ದೆ, ಹಂಗಾಗಿ ಉಪ್ಪು ಅದೇ ಸಾಕಾಯಿತು. ಇದು ಹೆಂಗಿದ್ರು ಕುದೀತಾಯಿತು ಬಿಸಿನೀರು ಹಾಕಿರೋದ್ರಿಂದ. ಹಾಗೆ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ 1-2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು, ಉಪ್ಪಿಟ್ಟು ರೆಡಿನೇ ಆಗ್ಬಿಡ್ತೈತೆ. ಬನ್ಸಿ ರವೆಗಿಂತ ಫಾಸ್ಟಾಗಿ ಆಗ್ತೈತೆ. ಅದಕ್ಕೆ ನನಗೆ ಈ ರವೆಲ್ಲೇ ಉಪ್ಪಿಟ್ಟು ಮಾಡೋಕ್ಕೆ ಜಾಸ್ತಿ ಇಷ್ಟ ಆಗ್ತೈತೆ. ಕೈ ಬಿಡದೆ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಅರ್ಧ ಓಳ್ ನಿಂಬೆ ರಸ ಹಾಕ್ಕೊಂಡೆ. ಟೊಮೊಟೊನು ಜಾಸ್ತಿ ಹಾಕ್ಕೊಂಡಿದ್ನಲ್ಲ, ಜಾಸ್ತಿ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಷ್ಟೇ ಅರ್ಧ ಓಳು ಅಷ್ಟು ಹಾಕ್ಕೊಂಡ್ರೆ ಟೇಸ್ಟು ರುಚಿ ಎಲ್ಲ ಸೂಪರಾಗಿ ಕೊಡ್ತೈತೆ. ಎರಡೂ ಒಂದೇ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಟೇಸ್ಟಿ ಉಪ್ಪಿಟ್ಟು ರೆಡಿ. ರೆಸಿಪಿ ಡನ್. ಬಾ ನಿಧಾನ ಬಪ್ಪ, ದಬ್ಬಾಕೊಬಿಟ್ಟಿ ನೆಲ ಪಚ್ಚ ಬನ್ನಿ. ಉಪ್ಪಿಟ್ಟು ಆಮೇಲೆ ಮಾಡ್ಬಿಟ್ಟ ಏನು ಕೈಯಾಗ ಕಬ್ಬಿಣಾನೆ ಏನು ಮಿಷಿನ್ ಕಬ್ಬಿಲ್ಲ ಗೊತ್ತಿಲ್ಲಪ್ಪಿ. ಒಂದೊಂದ್ಸಲ ನನಗೆ ಅನಿಸ್ತಿದೆ ನಾನು ಮನುಷ್ಯನ ರೋಬನ ಅಂತ. ಹಾಕು ಬರ್ಲಾ? ರೆಡಿ ಟು ಈಟ್. ಬಿಸಿ ಬಿಸಿ ಉಪ್ಪಿಟ್ಟು. ಏನೇನು ಉಪ್ಪಿಟ್ಟು? ತುಪ್ಪ ಒಂದು ಮಿಸ್ಸಿಂಗು. ತುಪ್ಪ ನಾನು ಮಾಡ್ಲಾರೆ. ಬೆಣ್ಣೆ ಐತೆ, ತುಪ್ಪ ಮಾಡಬೇಕು. ಘಮ ಘಮ ಅಂತೈತೆ. ಬಿಸಿ ರಿಯಲಿ ಖಾರ ಸರಿ ಹೋಯ್ತಾ? ಉಪ್ಪಿಟ್ಟು ಸ್ವಲ್ಪ ಖಾರವಾಗೇ ಇರಬೇಕು. ಥ್ಯಾಂಕ್ ಯು. ಯಾವಾಗ ಹಿಡಿಲ್ ಕತ್ಕೊ ಬಂದಪ್ಪಿ? ಹೆಂಗಪ್ಪಿ ಇದು 500 ರೂಪಾಯಿ ಯಾರಪ್ಪಿ ಕೊಡ್ತಾರೆ ಎಣ್ಣೆನ? ಆಫರಾ? ಇದೆಂತ ಆಫರ್ ಅಪ್ಪಿ? ಅಪ್ಪಿ ಇದು ನಿಜವಾಗ್ಲೂ ಎಣ್ಣೆನ ಬೇರೆ ಏನ? ಓಪನ್ ಮಾಡಿ ನೋಡಪ್ಪಿ. ಫ್ರೀಡಮ್ ನೋಡ, ಮೇಲೆ ಫ್ರೀಡಮ್, ಒಳಗಡೆ ಡಮ್ ಡಮ್ ಆಗಿದ್ರೆ ಏನ್ ಮಾಡ್ತೀಯ? ನೀರು ಅದ ಹೆಂಗೆ ಫ್ರೆಂಡ್ಸ್? 5 ಲೀಟರ್ ಇದು 5 ಲೀಟರ್ 500 ರೂಪಾಯಿ. ಅದ ಹೆಂಗೆ ಫ್ರೆಂಡ್ಸ್? ಹೌ ಸನ್ಲೈಟ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಟ್ರಾನ್ಸ್ ಫ್ಯಾಟ್ ಫ್ರೀ ಅಂದ್ರೆ ಫ್ಯಾಟ್ ಇಲ್ವಾ ಇದ್ರೊಳಗೆ?
ಬೇಕಾ ಬೇಡವ? ಬೇಕು ಬೇಡ ಏನು ಹೇಳಕ್ಕಾಗ್ತಿಲ್ಲ. ಇದು ಆಫರಲ್ಲಿ ಕೊಟ್ಟವ್ರಂದ್ರೆ ಎಕ್ಸ್ಪೈರ್ಡ್ ಆಗೈತಾ ನೋಡು. ನೋಡಿ ಫ್ರೆಂಡ್ಸ್, ಯಾರಾದ್ರೂ ನಮ್ಗೆ ಅನುಕೂಲ ಆಗೋ ತರ ಒಳ್ಳೆ ರೀತಿಲಿ ಕೊಟ್ರೆ ನಮ್ಗೆ ಡೌಟ್ಸ್ ಬರೋದೇ ಜಾಸ್ತಿ. ಅದಕ್ಕೆ ನಮಗೆ ಮಿಡ್ಲ್ ಕ್ಲಾಸ್ ಅಂತ ಹೆಸರಿಟ್ಟಿರೋದು. ಇನ್ಯಾರು ಕೊಡ್ತಾರಪ್ಪಿ? ಕಡಿಮೆ ರೇಟಿಗೆ ಯಾರು ಕೊಡ್ತಾರಪ್ಪಿ? ನೋವೇ ಚಾನ್ಸ್ ಇಲ್ಲ. ಈ ಕಂಪನಿಯವ್ರು ಸಹ ಕೊಡಲ್ಲ. ಎಕ್ಸ್ಪೈರ್ಡ್ ಆಗೈತಾ? ಇನ್ನೊಂದು 2025 ಗಂಟೆ ಹೆಂಗ್ ಕೊಟ್ರಪ್ಪಿ? ಅವಳು ನಮ್ಮ ಮಾವನ. ಪಟಾಕಿ ಚೀಟಿ ಹಾ, ಪಟಾಕಿ ಚೀಟಿ ಮೈತಂತೇಳಲ್ಲಿ. ಅದೇ ಪಟಾಕಿ ಚೀಟಿ ಕಟ್ಟಿ ಯಾರೋ ತಗೊಂಡವ್ರೆ ಅನ್ಕೋ. ಅವ್ರು ಏನಕ್ಕೆ ಕೊಡ್ತಾರ ನಮ್ಗೆ? ನಾವೇನು ನಮ್ಮ ಸಂಬಂಧಿಕರ ಏನು? ಸನ್ಫ್ಲವರ್ ತಿನ್ನಲ್ವಂತ? ಆಹಾ, 500 ರೂಪಾಯಿ ಅಂತ. ಹೆಂಗ ಫ್ರೆಂಡ್ಸ್ ಇದು? ಐ ಕಾಂಟ್ ಬಿಲೀವ್ ದಿಸ್. ಐ ಓಪನ್ ಇಟ್ಟು ಅಷ್ಟೇ. ಅಪ್ಪಿ ಓಪನ್ ಮಾಡಿ ನೋಡ್ಲಾ? ಓಪನ್ ಮಾಡಿದ್ಮೇಲೆ ಅವ್ರು ಯಾರು ವಾಪಸ್ ಕೊಡ್ರಿ ಅಂದ್ರೆ ಅದ್ ಹೆಂಗೆ ಫ್ರೆಂಡ್ಸ್? ಯಾರು ಕೊಡ್ತಾರೆ ಫ್ರೀಯಾಗಿ? ಫ್ರೀ ಆಗಲ್ಲ, 500 ರೂಪಾಯಿಗೆ 5 ಲೀಟರ್. ಅಪ್ಪಿ 1 ಲೀಟರ್ ಅಷ್ಟೇ ಎಣ್ಣೆ. ಗಂಡನ ಹತ್ರ ಅಪ್ಪಿ ಯಾರು ಏನು ಕೊಟ್ಟವ್ ನೋಡ್ ಬರಪ್ಪಿ ಪ್ಲೀಸ್. ನನ್ನ ಹೆಲ್ತ್ ಜೊತೆ ನಿನ್ ಕಬಡ್ಡಿ ಆಡ್ಬೇಡ. ಇದು ಸೀಲ್ ಸಹ ಮಾಡಿಲ್ಲ. ಹಾ, ಮಾಡವ್ರೆ. ನನ್ಗೆ ಅನುಮಾನ ಜಾಸ್ತಿ ಫ್ರೆಂಡ್ಸ್. ಎಷ್ಟು ತಿಂಗಳಾಯ್ತು? ಏನ್ ಎಷ್ಟು ತಿಂಗಳಾಯ್ತು ಕುಡ್ಕೋ ಅಂದ್ರೆ? ಎಷ್ಟು ತಿಂಗಳು ಮಾಡಿ ಇದನ್ನ? ಎಷ್ಟ್ ಲೀಟರ್? 5 ಲೀಟ್ರಾ? 4 ತಿಂಗಳು ಮಾಡ್ತೀನಿ. 5 ಲೀಟರ್ ಜಾಸ್ತಿ ಇರ್ಬೇಕು. ಆಫರ್ ಕೊಟ್ಟಿರ್ತಾರಲ್ಲ. ಓಹೋ, ಇದು ಓಪನ್ ಮಾಡಪ್ಪಿ. ಅಪ್ಪಿ ನಂಗೆ ಯಾಕೆ ಊಟ ಹೊಡಿತೈತಪ್ಪಿ ದೇವ್ರನೆ. ಬಿಸಾಕು. ಚಾಕು ಚಾಕು ಸಾಂಬ್ರಾಣಿ ಇರ್ಬೇಕಲ್ಲ. ಅಕಸ್ಮಾತ್ ಇದು ನೀರಾಗಿದ್ರೆ ನಮ್ಗೆ ಯಾಮರ್ಸಿದ್ರೆ ನಿಜ ಫ್ರೆಂಡ್ಸ್. ಯಾರ್ ಫ್ರೆಂಡ್ಸ್ ಇದು 500 ರೂಪಾಯಿ ಕೊಡ್ತಾರೆ ಪ್ರಪಂಚದಲ್ಲಿ? ನಾನು ಸಹ ಕೊಡಲ್ಲ. ಅಂದ್ರೆ ಫ್ರೆಂಡ್ಸ್ ಆರೋಗ್ಯ ವಿಷಯ ಅಲ್ವಾ, ಅದಕ್ಕೆ ಏನೋ ಎತ್ತ ಹೆಂಗೋ ಅಂತ ಅಷ್ಟೇ. ಒಂದ್ ಸ್ವಲ್ಪ ಭಯ. ಯಾವ್ದಕ್ಕೊಂದ್ ಸ್ವಲ್ಪ ಒನ್ ಟೈಮ್ ಅಡಿಗೆ ಮಾಡ್ಬಿಟ್ಟು ಶಿವಾಗ ಮೊದ್ಲು ಬಡಿಸ್ಬಿಟ್ಟು ಆಮೇಲೆ ನಾನು ತಿನ್ನೋಕೆ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಇದು ಪಟಾಕಿ ಚೀಟಿ ಕಟ್ಟಿದ್ರಂತೆ ಫ್ರೆಂಡ್ಸ್. ಯಾರೋ ಪಟಾಕಿ ಚೀಟಿಯಲ್ಲಿ ಈ ಎಣ್ಣೆ ಬಂದೈತಂತೆ. ಆದ್ರೆ ಅವ್ರು ಈ ಎಣ್ಣೆ ಬಳಸಲ್ವಂತೆ. ಆ ಎಣ್ಣೆ ನಮ್ಗೆ ಕೊಟ್ರಂತೆ 500 ರೂಪಾಯಿಗೆ. ದೇವ್ರಿಗೆ ಬಳಸ್ಬೋದೈತಲ್ಲ, ದೇವ್ರಿಗೆ ದೀಪ ಹಚ್ಚಕ್ಕೆ. ಏನೇನೋ ಅನುಮಾನಗಳು ಬರುತ್ತೆ ಫ್ರೆಂಡ್ಸ್ ನನಗೆ. ನಾನು ಅಂದ್ರೇನೆ ಅನುಮಾನ. ಏನೋ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್. ನಿಜ ಫ್ರೆಂಡ್ಸ್, ಯಾವ್ದಾದ್ರು ವಸ್ತುಗಳು ಏನಾದ್ರು ತಗೋಬೇಕಾದ್ರೆ ಮೊದ್ಲು ನಮ್ಗೆ ಅನುಮಾನ ಬರಬೇಕು, ಆಮೇಲೆ ನಂಬಿಕೆ ಬರಬೇಕು. ಅಪ್ಪಿ ದುಡ್ಡು ಕೊಡೋಕ್ ಮುಂಚೆ ಅದ್ರ ಬಗ್ಗೆ ನೀಟಾಗಿ ಡೀಪಾಗಿ ಡಿಸ್ಕಸ್ ಮಾಡು. ಎಣ್ಣೆ ಹೆಂಗ್ ಕೊಟ್ರಿ, ಯಾಕೆ ಕೊಟ್ರಿ, ನಮ್ಗೆ ಯಾಕೆ ಕೊಟ್ರಿ, ನಾವೇ ಯಾಕೆ ಬಕ್ರಾಗ್ಬೇಕು? ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಬೇಗ ಬನ್ನಿ. ಟಾಮ್, ಇದ್ರ ಬಗ್ಗೆ ನೀನೇನ್ ಹೇಳ್ತೀಯಾ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವ್ನೋಗಿದ್ ನೋಡಿದ್ರೆ ನಿನ್ನಣೆ ಬರ ನೀನ್ ಅನ್ಭೋಗ್ಸು, ನಾನೇನ್ ಕೇಳ್ತೀಯ ಅನ್ನೋ ತರ ಇತ್ತು ಫ್ರೆಂಡ್ಸ್. ಹೋಗ್ಲಿ ಬಿಡು ಫ್ರೆಂಡ್ಸ್, ಯಾರೋ ಪಾಪ ಒಳ್ಳೆ ಮನ್ಸಿರೋರು ನಮ್ಗೆ ಕಡಿಮೆ ರೇಟ್ಗೆ ಎಣ್ಣೆ ಕೊಟ್ಟಿದ್ದಾರೆ. ಹಂಗಂತ ಯಾರಾದ್ರೂ ತಗೊಳ್ಬೇಕಾರೆ ನೋಡಿ ತಗೊಳ್ರಿ. ಎಣ್ಣೆ ಎಕ್ಸ್ಪೈರ್ಡ್ ಆಗೈತಾ, ಹೆಂಗೆ ಏನು ಸೀಲ್ ಓಪನ್ ಆಗೈತಾ ಅಂತೆಲ್ಲ ನೋಡಿ. ಸೀಲ್ ಓಪನ್ ಆಗ್ಲಿಲ್ಲ ಅಂದ್ರೆ ತಗೊಳ್ರಿ, ಏನ್ ತೊಂದ್ರೆ ಇಲ್ಲ. ಎಕ್ಸ್ಪೈರ್ಡ್ ಆಗಿಲ್ಲ ಅಂದ್ರೆ ತಗೊಳ್ರಿ. ನಾನು 2 ತಗೊಂಡ್ರೆ ನನ್ನ ತಲೆಯಲ್ಲಿರೋ ಹುಳ ಮಾತ್ರ ಇನ್ನು ತಲೆ ತಿಂತಾನೆ ಐತೆ. ಅതെಂಗೆ, ಯಾಕೆ, ಏನು ಅಂತಲ್ಲ. ಅದು ಹೆಣ್ಣು ಮಕ್ಳು ಕೊಡೋ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಅದು ಒಂದ್ ಹೆಂಗ್ಸು ಕೊಟ್ಟಿರೋದಂತೆ. ನಾವು ಕೊಡ್ತೀವಾ? ಜೀವ ಬೇಕಾದ್ರೆ ಕೊಡ್ತೀವಿ, ಮನೇಲಿ ಎಣ್ಣೆ ಕೊಡಲ್ಲ ನಾವು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಡಿಮೆ ರೇಟಿಗೆ ಅದ್ ಹೆಂಗೆ ಕೊಟ್ರು ಫ್ರೆಂಡ್ಸ್? ಅಯ್ಯೋ ದೇವ್ರೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ನನ್ ತಲೆ ಹುಳ ಬಿಟ್ಟಂಗಾಗ್ತೈತೆ ಫ್ರೆಂಡ್ಸ್. ಟಂಟಡ, ಈ ಡಬ್ಬಿ ನೀವ್ ಯಾವತ್ತೂ ನಮ್ಮ ಮನೇಲಿ ನೋಡಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಈ ಡಬ್ಬಿನಲ್ಲಿ ನಿನ್ನೆವರೆಗೂ ಡಿವಿಡಿಸ್ ಇತ್ತು ಫ್ರೆಂಡ್ಸ್. ನಿಜ ಫ್ರೆಂಡ್ಸ್, LED ಬಂದಿರೋ ಕಾಲದಲ್ಲಿ ನಾನು ಇನ್ನೂ DVD ಬಳಸ್ತಾ ಇದೆ. ಈಗ 1 ವರ್ಷದಿಂದ ಅಷ್ಟೇ ಕೇಬಲ್ ಹಾಕ್ಸ್ಕೊಂಡಿತ್ತು ಫ್ರೆಂಡ್ಸ್. ಅದಕ್ಕೆ ಮುಂಚೆ DVD ಇಟ್ಕೊಂಡು ಕ್ಯಾಸೆಟ್ ಹಾಕೊಂಡು TV ನೋಡ್ತಾ ಇದ್ವಿ. ಆಮೇಲೆ DVD ಮತ್ತೆ ಕ್ಯಾಸೆಟ್ನೆಲ್ಲ ಇಟ್ರೆ ಹಂಗೆ ವೇಸ್ಟ್ ಆಗುತ್ತಲ್ಲ ಅನ್ಬಿಟ್ಟು ಶಿವಾಗೆ ಊರ್ ಕಟ್ ಕಳಿಸ್ದೆ. ಅಂದ್ರೆ ಅವ್ರ ತಮ್ಮ ಯೂಸ್ ಮಾಡ್ತಾರೆ ಅನ್ಬಿಟ್ಟು. ಆಗ ಈ ಡಬ್ಬಿ ಖಾಲಿ ಆಯ್ತು. ಈ ಡಬ್ಬಿ ಮೇನ್ ನನ್ಗೆ ಬೇಕಾಗಿತ್ತು ಫ್ರೆಂಡ್ಸ್. ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ಯಾಕೆ ಅಂದ್ರೆ ನಮ್ಮನೇಲಿರೋ ಚಿನ್ನ ಬೆಳ್ಳಿ ವಜನ ಎಲ್ಲ ತುಂಬಿಡಕ್ಕೆ. ನಿಜ ಫ್ರೆಂಡ್ಸ್, ಟಂಟಡ, ನಮ್ಮನೇಲಿ ನಿಜ ಫ್ರೆಂಡ್ಸ್, ಚಿನ್ನ ಬೆಳ್ಳಿ ವಜನ ಅಲ್ಲ. ಅದೇನಿದ್ರು ಲಾಕರ್ ಅಲ್ಲಿ ಇಡಲ್ಲ, ನಾವ್ ಇಲ್ಲೇ ಇರ್ತೀವಿ. ಯಾಕಂದ್ರೆ ಇದು ರೋಲ್ಡ್ ಗೋಲ್ಡ್ ಇಟ್ಟಾಳೆ, ಸಿಲ್ವರ್ ಎಲ್ಲ ಇದೆ ಫ್ರೆಂಡ್ಸ್ ನನ್ನ ಹತ್ರ. ಡೈಮಂಡ್ ಇಲ್ಲ. ದೇವ್ರಿಗೆ ಹಾಕಿದ್ನಲ್ಲ, ಅದಕ್ಕೆ ಗಮ್ಮತ್ ಇದು ಸಾಮ್ರಾನ್ ಕಡ್ಡಿ ವಾಸನೆ. ಈಗ ಇದನ್ನೆಲ್ಲ ಒಂದ್ ಕಡೆ ಎತ್ತಿಡ್ಬೇಕು. ಇಷ್ಟೆಲ್ಲ ಬಾಕ್ಸ್ ಗಳಲ್ಲಿ ಜೋಡಿಸ್ಕೊಳಕ್ಕೆ ಹಿಂಸೆ ಫ್ರೆಂಡ್ಸ್. ಕೈಗೆ ಒಂದು ಬಾಕ್ಸ್ ಸಿಕ್ಕಿದ್ರೆ ಒಂದ್ ಬಾಕ್ಸ್ ಹುಡ್ಕೋರೆ ಇನ್ನೊಂದ್ ಬಾಕ್ಸ್ ಸಿಕ್ತಿದೆ. ಅದಕ್ಕೆ ಇದನ್ನೆಲ್ಲ ಒಂದ್ ಕಡೆ ಪ್ಯಾಕ್ ಮಾಡಿ ಇಟ್ಬಿಟ್ರೆ ನನ್ಗೊಂದ್ ಸ್ವಲ್ಪ ತಲೆನೋವು ತಪ್ತಿದೆ. ಕಸ ತರ ತುಂಬಿಟ್ಟಿದ್ದೀನಲ್ಲ, ಇವನ್ನೆಲ್ಲ ಇಷ್ಟು ಕೂಡ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಫ್ರೆಂಡ್ಸ್. ನನ್ಗೆ ಇಷ್ಟ ಈ ತರ ಒಡವೆಗಳೆಲ್ಲ. ಶಿವಕುಮಾರ್ ಕಮಿಂಗ್.
ಬರೀ ನಿನ್ಗೆ ₹1,00,000 ಕೊಡ್ತೀನಿ, ದಯವಿಟ್ಟು ಯಾಡನ್ ಮತ್ತೆ ಆಡ್ಬೇಡ. ಮೊದ್ಲು ಸೆಟ್ಸ್ನೆಲ್ಲ ದೊಡ್ಡ ಬಾಕ್ಸ್ ಅಲ್ಲಿ ಇಡೋಣ. ಡೈರಿ ಮಿಲ್ಕ್ ಮತ್ತೆ ಬಂದ. ಇದು ಜ್ಯುವೆಲರಿ ಕಲೆಕ್ಷನ್ಸ್ ಎಲ್ಲ ವಿಡಿಯೋ ಮಾಡಿದ್ರು. ಗಂಡಪ್ಪ ನಿಜವಾಗ್ಲೂ ನೀನೇ ರಿಯಲ್ ಗಂಡ ಅಂದ್ರೆ. ಫ್ರೆಂಡ್ಸ್ ಡೈರಿ ಮಿಲ್ಕ್ ಫುಲ್ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಅಪ್ಪಿ. ನಿಂಗೂ ಬೇಕಾ? ಯಾವ ಖುಷಿಗೆ? ಸುಮ್ನೆ ತರಲ್ವಲ್ಲ ನೀನು? ಒಂದ್ ವರ್ಷ ಬಿಟ್ಟು ತಂದು ಕೊಡ್ತೀಯಾ? ಟಾಮ್ಗೆ ಚಾಕ್ಲೇಟ್ ಎಲ್ಲ ತಿನ್ಬಾರ್ದು, ನಿನ್ಗೆ ಪ್ರಾಬ್ಲಮ್ ಆಗುತ್ತೆ. ನಿನ್ಗೆ ಮಾರಿ ಗೋಲ್ಡ್ ತರ್ತೀವಿ. ವೇಟ್. Kiss me, close your eyes. ಟಾಮ್ಸ್ಗೆ ಚಾಕ್ಲೇಟ್ಸ್ ಹಾಕ್ಬಾರ್ದು ಫ್ರೆಂಡ್ಸ್. ಸಾರಿ ಟಾಮ್, ಐ ಆಮ್ ಸೋ ಸಾರಿ. ಕಣ್ಮುಚ್ಕೊಂಡ್ ಸ್ವಲ್ಪ ಚಾಕ್ಲೇಟ್ ತಿನ್ನೋವರೆಗೂ. ಇವ್ ನೋಡ್ತಾನೆ ಫ್ರೆಂಡ್ಸ್, ಆಮೇಲೆ ತಿಂತೀನಿ. ಅವ್ನ ಮುಂದೆ ತಿನ್ನಕ್ಕೆ ಸ್ವಲ್ಪ ಬೇಜಾರು, ಅವ್ನ್ ಬಿಟ್ಟು ತಿನ್ನಕ್ಕೆ. ಸ್ಪ್ರೈಟ್ ಆಯ್ತಾ ಫ್ರೆಂಡ್ಸ್ ನಮ್ಮನೇಲಿ? ಕಮ್ ಬ್ಯಾಕ್ ಜ್ಯುವೆಲರೀಸ್. ಚೆನ್ನಾಯ್ತಲ್ಲ ಫ್ರೆಂಡ್ಸ್? ಇನ್ಸ್ಟಾಗ್ರಾಮ್ ಬಂದ್ಮೇಲೆ ಇವೆಲ್ಲ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಅಲ್ಲಿವರೆಗೂ ಇವೆಲ್ಲ ಹಂಗೆ ಇರಲಿ. ಒಂದೊಂದು ಸೆಟ್ ಒಂದೊಂದು ಬಾಕ್ಸ್ ಅಲ್ಲಿ ಇಡಬೇಕಿರೋ ಲೆಕ್ಕ. ಬಟ್ ನಮ್ಮ ಮನೇಲಿ ಅಷ್ಟೊಂದು ಸೆಟ್ಸ್ ಇಲ್ಲ, ಅಷ್ಟೊಂದು ಬಾಕ್ಸ್ ಇಲ್ಲ. ಅದಕ್ಕೆ ಎಲ್ಲ ಮೊದಲು ಸೆಟ್ಗಳೆಲ್ಲ ಒಂದು ಬಾಕ್ಸ್ ಅಲ್ಲಿ ಇಡ್ತೀನಿ ಜೋಡಿಸಿ, ದೊಡ್ಡ ಬಾಕ್ಸ್ ಅಲ್ಲಿ. ಜ್ಯುವೆಲರೀಸ್ ಎಲ್ಲ ಒಂದ್ರಲ್ಲಿ, ಸಿಲ್ವರ್ಸ್ ಎಲ್ಲ ಒಂದ್ರಲ್ಲಿ, ಎಲ್ಲಾರ್ಸ್ ಎಲ್ಲ ಒಂದ್ರಲ್ಲಿ. ಇದು ನನ್ನ ಮದುವೆ ತಗೊಂಡಿದ್ದು ಫ್ರೆಂಡ್ಸ್. ಇದು ಗೋಲ್ಡ್ ಅಲ್ಲ, ಎಷ್ಟು 7 ವರ್ಷ ಆಗಿರ್ಬೇಕು ಇದಕ್ಕೆ. ಈಗ್ಲೂ ಸಹ ಕಲರ್ ಹೋಗಿಲ್ಲ. 1 ಗ್ರಾಮ್ ಗೋಲ್ಡ್ ಫ್ರೆಂಡ್ಸ್. ಈಗ್ಲೂ ಸಹ ಇದನ್ನ ಹಾಕೊಂಡು ಹೋದ್ರೆ ಗೋಲ್ಡ್ ಅಂತಾನೆ ಕೇಳ್ತಾರೆ ಎಲ್ರು. ನನಗೂ ಗೋಲ್ಡ್ ಏನ್ಬಿಟ್ಟು ಆಗಾಗ ಬಿಲ್ಡಪ್ ತಗೊಳ್ತಾ ಇರ್ತೀನಿ. ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ನಾನು ಹಂಗೆ ಸುಮ್ಮನೆ ಜೋಡಿಸಿಡ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಬ್ಯೂಟಿಷಿಯನ್ ವರ್ಕ್. ಅದಕ್ಕೆ ಬೇಕಾಗಿರುವಂತ ಐಟಮ್ಸ್: ಒಂದು ಕತ್ತರಿ, ಒಂದು ದಾರ, ಹೂಕಟ್ಟೋ ದಾರ ಆಗಲಿ, ಬಟ್ಟೆ ಹೊಲಿಯೋ ದಾರ ಆಗಲಿ, ಐಬ್ರೋ ದಾರ ಆಗಲಿ. ಐಬ್ರೋ ದಾರ ನಾನು ತರ್ತೀನಿ ಅಂತ ಇದ್ದೀನಿ, ತರ್ತಾ ಇಲ್ಲ. ಅಪ್ಪೇ ಇಷ್ಟೆಲ್ಲ ಯಾಕೆ ತಲೆ ನೋವು? ಒಂದು ಹೆಜ್ಜೆ ನಾನು ಪಾರ್ಲರ್ಗೆ ಹೋಗ್ಬಿಟ್ಟು ಬಂದ್ಬಿಡ್ಲಾ? ರಿಯಲ್ ಆಗಿ ಕೇಳ್ತಾ ಇದ್ದೀನಿ. ಕೊಡಿಲಿ, ಒಂದು ಸ್ವಲ್ಪ ಅಮೌಂಟ್ ಕೊಡಿ. ಇಲ್ಲಿ ನಮಗೆ 50 ರೂಪೀಸ್ ದಾನ ಮಾಡಿ. ಅಪ್ಪಿ ತಮಾಷೆ ಅನ್ಕೊಂಡಿದ್ಯಾ ನನ್ನ ಜೀವನನ? ಪ್ರಾಮಿ ಪಾರ್ಲರ್ಗೆ ಹೋಗೋಣವಾ ಫ್ರೆಂಡ್ಸ್? ಹೋಗ್ಲಾ ನೀನು? ಡ್ರಾಪಿಂಗು ಸಂಜೆ ಮಳೆ ಆಗ್ತಿದಪ್ಪಿ. ನೀನು ರಾಗಿ ಹಿಟ್ಟು ಹಾಕ್ಸ್ಕೊ. ಆಯ್ತು, ಇವತ್ತು ಉಪವಾಸ ಇಡ್ಸಿಲ್ಲ ಅಂದ್ರೆ ನಾನು ಯಾರ ಮಗಳಂತ ನನಗೆ ಗೊತ್ತಿಲ್ಲ. ಮಳೆ ಬತ್ತಿತ್ತು, ಆಮೇಲೆ ಚಳಿ ಅಂತೀಯ? ಓಕೆ ಫ್ರೆಂಡ್ಸ್, ನಾವು ಪಾರ್ಲರ್ಗೆ ಹೋಗೋಣ. ಹಿಂಗೆ ತಲೆ ಇದ್ರೂ ಪರವಾಗಿಲ್ಲ ಅನ್ಸುತ್ತೆ. ಇದೊಂದು ಫ್ಯಾಷನ್ ಅಲ್ವಾ ಫ್ರೆಂಡ್ಸ್? ನಾವು ನೀಟಾಗಿ ತಲೆ ಬಚ್ಕೊಂಡು ಹೋಗೋದು ಆಗಿನ ಕಾಲದಲ್ಲಿ, ನಮ್ಮ 90s ಅಲ್ಲಿ. ಈಗ ಈ ಥರ ಅರ್ಧಂಬರ್ಧ ತಲೆ ಇರೋದು ಇದೊಂದು ಫ್ಯಾಷನ್. ನೋಡಿ, ಕರ್ಲಿ ಹೇರ್ ಇದೊಂದು ಫ್ಯಾಷನ್. ಸೊ ಹಿಂಗೆ ಹೋಗೋಣ ನಾವು. ವಾವ್, ಎಲ್ಲ ಹೇರ್ ಎಲ್ಲ ಸೆಟ್ ಮಾಡ್ದಂಗೆ ಕಾಣಿಸ್ತಿದಲ್ಲ ಫ್ರೆಂಡ್ಸ್? ತಲೆ ಬಚ್ಚಿಲ್ಲ ಅಂದ್ರೆ ನನ್ನ ಹೇರ್ ಹಿಂಗೆ ಕಾಣಿಸೋದು ಸೂಪರ್ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಶಿವ ಪರ್ಮಿಷನ್ ಕೊಟ್ಟಾಯ್ತು, ನಾವು ಪಾರ್ಲರ್ಗೆ ಹೋಗ್ಬಿಡೋಣ. ಬನ್ನಿ ಫ್ರೆಂಡ್ಸ್. ಪಾರ್ಲರ್ಗೆ ಹೋಗಕ್ಕೆ ಶಿವಕುಮಾರ್ ನಿಜವಾಗ್ಲೂ ಪರ್ಮಿಷನ್ ಕೊಡ್ತು. ನಾವ್ ಇವಾಗ ಪಾರ್ಲರ್ಗೆ ಹೋಗ್ತಿದೀವಿ. ನೋಡ್ಕೊಂಡೆ ಹೋಗ್ಬೇಕಪ್ಪಿ. ಅಂದ್ರೆ ನಾನು ಐಬ್ರೋ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಹೀರೋಯಿನ್ ಅಂತ ಕಿಡ್ನಾಪ್ ಮಾಡಿದ್ರೆ ಯಾರಾದ್ರು ವಾಪಸ್ ತಂದು ಬಿಡ್ತಾರೆ. ನಾನು ತಿನ್ನೋ ತಿಂಡಿ ನೋಡಿ. ವಾಕಿಂಗಾ? ಸರಿ ಬಿಡಪ್ಪ, ಹೋಗ್ತೀನಿ ಬಿಡಪ್ಪ. ನಮ್ಗೇನು ಕೈ ಇಲ್ವಾ, ಕಾಲಿಲ್ವಾ? ಸಾರಿ, ಕೈಯಲ್ಲಿ ನಡೆಯಕ್ಕಾಗಲ್ಲ, ಕಾಲಲ್ಲೇ ನಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಮ್ಗೊಂದು ಸ್ವಲ್ಪ ಅನುಭವ ಆಗ್ಲಿ. ಬೀಗ ಬೇಕು. ನಾನೇನು ಗೇಟ್ ಹಾರ್ಕೊಂಡು ಹೋಗಕ್ಕಾಗ್ತಿತ್ತಾ? ಇಲ್ಲಪ್ಪ, ಈ ಗೇಟ್ ಬೀಗ ಮಾತ್ರ ನೀವೇ ತೆಗಿಬೇಕು. ನನಗೂ ಗೇಟ್ಗೆ ಬರಲ್ಲ. ನಾನು ತೆಗೆದ್ರೆ ಗೇಟ್ ಸಹ ಓಪನ್ ಆಗಲ್ಲ. ನೀವೇ ಬಂದು ಅಲ್ಲಿವರೆಗೂ ಕಳಿಸ್ಕೊಡಿ ಅಷ್ಟೇ ಫ್ರೆಂಡ್ಸ್. ನಾನೇ ಹೋಗ್ತಾ ಇದ್ದೀನಿ. ಅಂದರೆ ಹತ್ರನೇ, ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರಲ್ಲಿ 4 ಪೀಸ್ ಮಾಡಿ. ಆ 1 ಪೀಸು ಅಷ್ಟು ಜಾಗ ಐತೆ. ಅಂದರೆ ಕಿಲೋಮೀಟರ್ಗಳೆಲ್ಲ ಹೇಳಕ್ಕೆ ಬರಲ್ವಲ್ಲ, ಅದಕ್ಕೆ ಅಳತೆಯಲ್ಲಿ ಹೇಳಿದೆ. ಖುಷಿ ಆಗ್ತಿದೆ ಫ್ರೆಂಡ್ಸ್. ಮೇಕಪ್ ಏನು ಮಾಡಲಿಲ್ಲ, ಹಂಗೆ ಪಾರ್ಲರ್ಗೆ ಹೋಗ್ಬೋದಾ ಫ್ರೆಂಡ್ಸ್? ಏನಾಗಲ್ಲ ಬನ್ನಿ ಫ್ರೆಂಡ್ಸ್, ಆಮೇಲೆ ಬಂದು ರೆಡಿ ಆದರೆ ಸಾಕು. ಖುಷಿ ಆಗ್ತಿದೆ. ಒಬ್ಬಳೇ ಹೋಗ್ತಿದ್ದೀನಿ ಫಸ್ಟ್ ಟೈಮು. ಅಂದರೆ ಶಿವ ಬಂದು ಡ್ರಾಪ್ಸ್ ಕೊಡ್ತೈತಿ ಯಾವಾಗ್ಲೂ. ಇವತ್ತು ಒಬ್ಬಳೇ ಹೋಗ್ತಿದ್ದೀನಿ. ವಾ,
ಫ್ರೆಂಡ್ಸ್ ನಿಮ್ಗೊಂದು ಮಿರಾಕಲ್ ತೋರಿಸ್ತೀನಿ. ಇದು ಮಿರಾಕಲ್ಲ, ನಾರ್ಮಲ್ಲು. ಎಲ್ಲ ಸಮಾಧಿಗೂ ಪೂಜೆ ಮಾಡವ್ರೆ. ಯಾಕೆ ಇದನ್ನು ತೋರಿಸ್ತೀನಿ ಅಂದರೆ ಸುಂದರವಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನಿಜ ಪ್ರಶಾಂತವಾಗೈತೆ. ಊರು ನೋಡಿ, ಗಜಿ ಬಿಜಿ ಕಿಚ್ಚು ಅದು ಇದು. ಇಲ್ಲಿ ಪ್ರಶಾಂತವಾಗೈತೆ. ಅದಕ್ಕೆ ಟಾಮ್ ಫಸ್ಟ್ ಟೈಮ್ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ನನ್ನ ಮುಖ ಈಗಲೇ ನೋಡ್ಕೊಬಿಡೋ, ಬರ್ಬೇಕಾದ್ರೆ ಹೀರೋನಾಗಿ ಬರ್ತೀನಿ. ಆಮೇಲೆ ನೀನು ನನ್ನ ಕಂಡಿಡಿಯೋಕ್ಕೂ ಆಗಲ್ಲ. ಖುಷಿ ಆಗ್ತಿದೆ ಫ್ರೆಂಡ್ಸ್. ಏನಪ್ಪಿ ಪಾರ್ಲರ್ಗೆಲ್ಲ ಕಳಿಸ್ಕೊಡ್ತಾ ಇದೆಯಾ ಮೊಟ್ಟ ಮೊದಲನೇ ಬಾರಿಗೆ? ಮೊದಲೆಲ್ಲ ಹೋಗ್ತಿದ್ದೆ ಫ್ರೆಂಡ್ಸ್, ಒಂದು 7-8 ವರ್ಷದಿಂದ ಹೋಗ್ತಾ ಇಲ್ಲ ಸರಿಯಾಗಿ. ಮೊನ್ನೆ ಒಂದ್ಸಲ ಹೋಗ್ಬಿಟ್ಟು ಬಂದೆ, 1-2 ತಿಂಗಳಿಂದ. ಬಾಯ್ ಬಾಯ್, ಟೇಕ್ ಕೇರ್. ಕಿಡ್ನಾಪ್ ಮಾಡಿದ್ರೆ ಕಾಲ್ ಮಾಡ್ತೀನಿ. ಅಂತ ಇಂತೂ ಒಬ್ಬಳೇ ನಡ್ಕೊಂಡು ಬಂದೆ ಫ್ರೆಂಡ್ಸ್. ಫಾರ್ ದ ಫಸ್ಟ್ ಟೈಮ್ ಶಿವನ್ ಬಿಟ್ಟು ಒಬ್ಬಳೇ ಬಂದಿದ್ದು. ಖುಷಿ ಆಯಿತು. ಏನಿಲ್ಲ, 2 ನಿಮಿಷ ನಡ್ಕೊಂಡು ಬಂದ್ಬಿಟ್ಟೆ. ಅದರ ಚೆನ್ನಾಗೈತೆ. ಆಫ್ ಆಯಿತು ವಿಡಿಯೋ. You don't remove this shape. वो छोटा करना है. ಸಾಕು. ಅಕ್ಕ ನಿಮ್ಮ ಕಾಲಿಗೆ ಬರ್ತೀನಿ, ಕನ್ನಡ ಕಲೀರಿ ಫಸ್ಟು. ಏನೇನೋ ಹೇಳ್ಕೊಂಡು ಹೋಗ್ತವ್ರೆ. ಥ್ಯಾಂಕ್ ಯು ಸಿಸ್ಟರ್. ಹ್ಯಾಂಡ್ ಪೇನ್ ಬಂತಾ? ಎಷ್ಟು ಜನರು ಮಕ ಒರೆಸಿದ್ದೋ. ಇಷ್ಟು ದಿನ ನಾನೇ ಮನೇಲಿ ಎರ್ರ ಬಿರ್ರಿ ಹೆಂಗೆಂಗೋ ಶೇಪ್ ಮಾಡ್ಕೊಳ್ತಿದ್ದೆ. ಸಖತ್ತಾಗಿ ಬಂದಿತ್ತಲ್ಲ ಫ್ರೆಂಡ್ಸ್. ಎಷ್ಟು ವೈಟ್ ಆಯ್ತು ಈ ಅಮ್ಮ. ನೆಕ್ಸ್ಟ್ ಟೈಮ್ ನಾನು ಹಂಗೆ ಹುಟ್ಟಬೇಕು. ಥ್ಯಾಂಕ್ ಯು. ವೇರ್ ಆರ್ ಯು ಫ್ರಮ್? नेपाल. ನೇಪಾಳ. ಹಿಂದಿನಾ ಮಾತಾಡೋದು ನೀವು? हाँ हिंदी. ವಾಟ್ ಈಸ್ ಯುವರ್ ಸ್ಕಿನ್ ಸೀಕ್ರೆಟ್? ವಾಟ್ मेरे को समझ में है. ಸ್ಕಿನ್ मेरे नेचुरल है. ಬರೋ ಜನಕ್ಕೆ ನಾನು ನಿನ್ನ ಥರ ಹುಡ್ತೀನಿ, ನನ್ನ ಥರ नेचुरल है. ಸೋ ಕ್ಯೂಟ್. ಬಾಯ್ ಸಿಸ್ಟರ್. बाय. ಎಷ್ಟು ವೈಟ್ ಅದವರು. ಅದ್ರಲ್ಲಿ ಅರ್ಧದಷ್ಟೇ ಆದ್ರೂ ದೇವ್ರು ನನಗೆ ಕೊಡಬಾರ್ದಾ? ಕೊಡಲ್ಲ, ಯಾಕಂದ್ರೆ ನಾವು ಕರ್ನಾಟಕ ಒರಿಜಿನಲ್ ಕಲರ್. ಫ್ರೆಂಡ್ಸ್, ತುಂಬ ಜನ ಇಂಗ್ಲೀಷ್ ಮಾತಾಡಬೇಡಿ ಅಂತ ಹೇಳ್ತೀರಾ. ನಾನು ಫುಲ್ ಡೇ ಇಂಗ್ಲೀಷ್ ಟಾಕಿಂಗ್ ಟಾಸ್ಕ್ ಮಾಡಿದಾಗ ನೋಡಿ, ಇವತ್ತು ಇಂಗ್ಲೀಷೇ ಕಾಪಾಡ್ತು ನನ್ನ. ಇಲ್ಲಾಂದ್ರೆ ಅವ್ರ ಹತ್ರ ಎಷ್ಟು ದೊಡ್ಡಬೇಕಾಯ್ತೋ ಏನೋ. ನನ್ನ ಇಂಗ್ಲೀಷನ್ನು ಅವರು ಅರ್ಥ ಮಾಡ್ಕೊಂಡ್ರಲ್ಲ, ಅವರು ಒದ್ದಾಡಿರೋದು ರಿಯಲ್ ಆಗಿ. ವೇಟಿಂಗ್ ಫಾರ್ ಶಿವ ರಿಯಾಕ್ಷನ್. ಸೂಪರಾಗಿ ಕಾಣಿಸ್ತಾ ಇದ್ದೀನಿ. ನಾಚಿಕೆ ಆಗ್ತೈತೆ. ನಾನು ಇವತ್ತು ಪಾರ್ಲರ್ಗೆ ಒಬ್ಬಳೇ ಹೋಗಿ ಐಬ್ರೋ ಮಾಡಿಸ್ಕೊಂಡಿರೋದಕ್ಕೇನೋ ಪ್ರಕೃತಿನೇ ಶಾಕ್ ಆಗ್ಬಿಟ್ಟು ಮಳೆ ಬರ್ತಿದೆ ಫ್ರೆಂಡ್ಸ್. ನೆನ್ಕೊಂಡೇ ಬಂದೆ. ಹೆಂಗೆ ನಮಗೂ ಸ್ವಾತಂತ್ರ್ಯ ಬಂದೈತಪ್ಪ. ಸ್ವತಂತ್ರ ಸಿಕ್ಕಿ 75-80 ವರ್ಷ ಆಗ್ತಾ ಬಂತು. ಅಂಗಡಿ ತಗೋಬೇಕು, ಅಂಗಡಿ ಸಾಮಾನು ತಗೋಬೇಕು. ಅಂಗಡಿಗೆ ನಾವು ಪಾರ್ಲರ್ಗೆ ಹೋಗ್ತೀವಿ, ಅಂಗಡಿ ಹೋಗಲ್ಲ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಟಾಮ್, ಹೌ ಇಸ್ ಇಟ್ ಮೈ ಫೇಸು? ಅದೇ ನಾ ಕರ್ಕೊಂಡೋದು. ಅವನಿಗೇನೋ ಶಾಕ್ ಆಗ್ತಾಯಿದ್ದೆ ಟಾಮ್. ಶಾಕ್ ಆಗಲಿ ಅಂತಾನೆ ಐಬ್ರೋ ಮಾಡಿಸ್ಕೊಂಡ್ಬಂದಿರೋದು. ಐಬ್ರೋ ಮಾಡಿಸ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾಯಿದ್ದೀನಿ. ಇನ್ನೇನಾದ್ರು ಫೇಶಿಯಲು ಅದು ಇದು ಏನೇನೋ ಇದಾವೆ, ಅವೆಲ್ಲ ಮಾಡಿಸ್ಕೊಬಿಟ್ರೆ ಅಷ್ಟೇ, ಭೂಮಿ ಮೇಲೆ ಕಾಲೇ ಇಡಲ್ಲ ನಾನು. ಒಪ್ಪಿ ಬಾಯಲ್ಲಿ ನಿಂಗೊಂದು ವಿಷಯ ಹೇಳ್ತೀನಿ. ಪಾರ್ಲರ್ ಹುಡುಗಿರಿ ಎಷ್ಟು ಇಟ್ಟಗವ್ರಪ್ಪಿ, ಸಕ್ಕತ್ತಾಗವ್ರೆ. ಮಾತಾಡೋದು ಅಷ್ಟು ಎಷ್ಟು ಸಾಫ್ಟಾಗಿ ಮಾತಾಡ್ತಾರಲ್ಲ. ನಾನು ಯಾಕೆ ಹಿಂಗೆ ಮಾತಾಡ್ತೀನಿ? ಯಾಕಂದರೆ ನಾವು ಕರ್ನಾಟಕ, ನಾವು ಗತ್ತಾಗಿ ಜೋರಾಗೆ ಮಾತಾಡ್ತೀವಿ ಫ್ರೆಂಡ್ಸ್. ಪಾಪ ನೇಪಾಳ ಹುಡುಗಿರವರು ಎಷ್ಟು ಚೆನ್ನಾಗವರು, ನಿಜವಾಗ್ಲೂ ಎಷ್ಟು ಹೊಗಳಿದ್ರು ಸಲ್ಲಲ್ಲ. ವಿಡಿಯೋ ಬೇರೆ ಮಾಡಿಕೊಟ್ರು, ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದೆ. ಹೆಂಗೋ ಜನ್ಮಕ್ಕೆ ಹೋಗೋ ಅವ್ನು ಹೊಟ್ಟೆ ಕಿಚ್ಚು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ದಿಢೀರ್ ನನಗೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು ಅಷ್ಟೇ. ನಾವು ಐಬ್ರೋ ಹೆಂಗೋ ಸಕ್ಕತ್ತಾಗಾಯ್ತು ಫ್ರೆಂಡ್ಸ್. ಇಲ್ಲಿ ಶೇಪ್ ಮಾಡಿಸಿದ್ದೀನಿ ನೋಡಿದ್ರಾ? ಅದೊಂಥರ ಚೆನ್ನಾಗಿ ಕಾಣಿಸ್ತೈತಿ. ಇತ್ತೀಚೆಗೆ ಅದೆಲ್ಲ ತುಂಬ ಜನ ಹೆಣ್ಮಕ್ಳು ಆ ಥರ ಮಾಡ್ತಿದ್ದಾರೆ. ನನ್ನ ಫೇಸ್ಗೂ ಚೆನ್ನಾಗಿ ಕಾಣಿಸ್ಬೋದು ಅಂತ. ಅಪ್ಪ ಮಳೆ ಬರ್ತಿದ್ದೆ. ಅಪ್ಪಿ ಬಟ್ಟೆ ಎತ್ತಿದ್ಯಾ? ಮಳೆ ಬಂದು. ಓಹ್ ಸಾರಿ. ಈಗ ತಾನೇ ನೇಪಾಳ ಹುಡುಗಿರು ನೋಡ್ಬಿಟ್ಟು ಸಾಫ್ಟಾಗಿರಬೇಕು, ಸಾಫ್ಟಾಗಿ ಮಾತಾಡಬೇಕು ಅಂತ ಅಂದ್ಕೊಂಡೆ. ಆಗಲೇ ನನ್ನ ಒರಿಜಿನಲ್ ವಾಪಸ್ ಬರ್ತೈತೆ ನನಗೆ.
ಬಾಣಲಿ ಒಳಗಡೆ ಜಮಾಯಿಸ್ತಿರುವ ಶಿವಕುಮಾರ್ ಅಷ್ಟೇ ಫ್ರೆಂಡ್ಸ್. ಉಪ್ಪಿಟ್ಟು ಮಾಡಿರೋ ಬಾಣಲಿನೇ ತಿಂತೈತೆ. ನಂಗೋ ಸಿಕ್ಕಪ್ಪ, ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ ಫ್ರೆಂಡ್ಸ್. ಮಳೆಗಾಲದಲ್ಲಿ ಸ್ವಲ್ಪ ಹೊಟ್ಟೆ ಹಸಿಲ್ಲ, ಬಜ್ಜಿ ಪೊಂಡ ಇದ್ರೆ ಮಾತ್ರ ಹೊಟ್ಟೆ ಹಸಿಯೋದು ನನಗೆ. ಓಕೆ ಫ್ರೆಂಡ್ಸ್, ಈಗ ನಾನು ಒಂದು ಫೇಸ್ ಪ್ಯಾಕ್ ಹಾಕೋಬೇಕು. ಆಚೆ ಮಳೆ ಬೀಳ್ತಿದೆ, ಅದಕ್ಕೆ ಮನೆ ಒಳಗನೆ ಫೇಸ್ ಪ್ಯಾಕ್ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಕೆಲವೊಂದು ಐಟಮ್ಸ್ ತಗೊಂಡಿದ್ದೀನಿ. ಕಡಲೆಟ್ 2 ಸ್ಪೂನು, ಅರಿಶಿನ 1 ಚಿಟಿಕೆ, ಅಲೋವೆರಾ, ಪ್ಯೂರ್ ಅಲೋವೆರಾ, ನೀರು ಮತ್ತೆ ನಿಂಬೆಹಣ್ಣು. ಮುಚ್ಚಿಕ ಬೇಡ ಬಾ, ಆಗ್ಲೇ ನೋಡ್ಬಿಟ್ರು ನಮ್ಮ ಫ್ರೆಂಡ್ಸು. ಅಂದ್ರೆ ಪಾತ್ರೆಯಲ್ಲಿ ತಿನ್ಬಾರ್ದು, ಬಾಡ್ಲಿಯಲ್ಲಿ ತಿನ್ಬೋದು ಅಂತ ಸೌಂಡ್ ಮಾಡಿದಿರ ತಿನ್ನಪ್ಪಿ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಇನ್ನೊಂದು 3-4 ದಿನ ಕರಡಿ ನೋಡ್ತಾನೆ ಇರ್ತೀನಿ, ಆಮೇಲೆ ಸುಮ್ಮನೆ ಆಗ್ಬಿಡ್ತೀನಿ. ಹಂಗೆ ಫ್ರೆಂಡ್ಸ್, ನಾವು ಏರ್ ಕಟ್ ಮಾಡ್ತರು, ಫೇಶಿಯಲ್ ಮಾಡಿಸ್ತರು, ಒಂದು ಐಬ್ರೋ ಮಾಡಿಸ್ತರು ಸಹ ಪದೇ ಪದೇ ನೋಡ್ತಾ ಇರ್ತೀವಿ ಫ್ರೆಂಡ್ಸ್. ತುಂಬಾ ಜನ ಜಾಸ್ತಿ ಪಿಂಪಲ್ಸ್ ಆಗಿದೆ ಏನ್ ಮಾಡೋದು ಅಂತ ಕೇಳ್ತಿರಲ್ಲ. ಏನು ಮಾಡಬೇಡಿ ಫ್ರೆಂಡ್ಸ್, ಬರೀ ಕಡ್ಲೆ ಹಿಟ್ಟಲ್ಲಿ 1 ವಾರ ಮುಖ ತೊಳಿರಿ. ಬರೀ ಕಡ್ಲೆ ಹಿಟ್ಟಲ್ಲಿ ಏನು ಮಿಕ್ಸ್ ಮಾಡದೆ, ರಿಸಲ್ಟ್ ನಿಮ್ಗೆ ಗೊತ್ತಾಗ್ತಿದೆ. ಕಡ್ಲೆ ಹಿಟ್ಟೆ ಬೆಸ್ಟು ಜಾಸ್ತಿ ಪಿಂಪಲ್ಸ್ ಆಗ್ಬಿಟ್ರೆ. ಈ 3 ಚೆನ್ನಾಗಿ ಅನ್ನ ಸಾಂಬಾರ್ ತರ ಕಲಿಸ್ಬೇಕು. ಈ ತರ ಕ್ರೀಮ್ ತರ ಬರ್ಬೇಕು ಫ್ರೆಂಡ್ಸ್. ಇದನ್ನ ಹಚ್ಕೊಳ್ಳೋದಷ್ಟೇ, ಸೋ ಸಿಂಪಲ್ ಫೇಸ್ ಪ್ಯಾಕ್ ಇದು. ಸ್ಕಿನ್ ಬ್ರೈಟ್ ಆಗ್ತೈತೆ, ಪಿಂಪಲ್ಸ್ ಎಲ್ಲ ಮಾಯ ಆಗ್ತೈತೆ. ಮೇನ್ ಪಿಂಪಲ್ಸ್ ಮಾರ್ಕ್ಸ್ ಆಗೈತಲ್ಲ ನನಗೆ, ಅದೆಲ್ಲ ಕಮ್ಮಿ ಆಗ್ಬೇಕಂದ್ರೆ ಇದನ್ನೇ ಯೂಸ್ ಮಾಡ್ಬೇಕು ನಾನು. ಆ ಹುಡ್ಗಿರ್ ಬ್ಯೂಟಿ ಸೀಕ್ರೆಟ್ ಹೇಳ್ಕೊಟ್ಟೆ ಇಲ್ಲಪ್ಪಿ ನನಗೆ. ನ್ಯಾಚುರಲ್ ಅಂದ್ಬಿಟ್ರು, ಹೇಳಿದ್ರೆ ಹಂಗೆ ಕಲ್ತ್ಕೊಂಡು ವೈಟ್ ಆಗ್ಬಿಡ್ತಿದೆ 1 ವಾರಕ್ಕೆಲ್ಲ. ಹೋಗ್ಲಿ ಬಿಡಿ ಫ್ರೆಂಡ್ಸ್. ಅಂದ್ರೆ ಅವರೆಲ್ಲ ತುಂಬಾ ಸಾಫ್ಟ್ ಅಲ್ವಾ ಫ್ರೆಂಡ್ಸ್, ಬಿಸಿಲಿಗೆ ಬರಲ್ಲ ಏನಿಲ್ಲ ಆ ಥರ ಇರ್ತಾರೆ. ನಾವು ನೋಡಿ ಕತ್ತೆ ತರ ಎಮ್ಮೆ ತರ ಬಿಸಿಲಲ್ಲೇ ಬಿದ್ದಿರ್ತೀವಿ. ಅಪ್ಪಿ ನೀನ್ ಹಿಂಗ್ ಸೌಂಡ್ಗಳೆಲ್ಲ ಕೊಡ್ಬೇಡಪ್ಪಿ, ನಮ್ಮ ಫ್ರೆಂಡ್ಸ್ ಸುಳ್ಳು ನಾನು ಹೇಳೋದೆಲ್ಲ ಅನ್ಕೋತಾರೆ. ಓಹೋ ಅಂತ. ಈ ಮಳೆಯಲ್ಲಿ ಏನಪ್ಪಿ ನೀರು ಕಾಯಿಸ್ತೀಯ? ನೀನ್ ಕಾಯಿಸ್ರು ಕಾಯಿಸ್ತೀಯ, ನೆನ್ನೆ ನನಗೆ ಕಾಯಿಸ್ಕೊಟ್ಟಿದ್ಯಾ, ಕಾಯಿಸೋಗು, ಒಳ್ಳೇದಾಗ್ಲಿ. ದೇವಸ್ಥಾನಕ್ಕೆ ಹೋಗಕ್ಕೆ ಇಷ್ಟೆಲ್ಲ ನಾನು ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಬೈ ಚಾನ್ಸ್ ನಂಗೆ ಯಾವ್ದಾರು ಫಿಲಮಲ್ಲಿ ಚಾನ್ಸ್ ಸಿಕ್ಬಿಟ್ರೆ ನೀವೇ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಅಬ್ಸರ್ವ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು ಇನ್ ಯಾವ ರೇಂಜಿಗೆ ಮೇರಿಬಹುದು, ಅದಕ್ಕೆ ನನ್ಗೆ ಯಾರು ಚಾನ್ಸ್ ಕೊಡಲ್ಲ. ಎಲ್ಲೋ ಹೋಗ್ಬಿಡ್ತೀನಿ ಕೊಟ್ರೆ. ಓಕೆ ಫ್ರೆಂಡ್ಸ್, ನಮ್ಮ ಫೇಸ್ ಪ್ಯಾಕ್ ಈಗ ನಾನು ಬೇಗ ಪಾತ್ರೆ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಮುಖ ತೊಳ್ಬಿಟ್ಟು ನೋಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನೋ ಅವಾಗಂತೂ ರಿಯಲ್ ಆಗಿ. 2000 years later. ಫ್ರೆಂಡ್ಸ್, ಫೇಸ್ ವಾಶ್ ಎಲ್ಲ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ. ಝೂಮ್ ಅಲ್ಲಿ ಮಾತ್ರ ನೋಡಕ್ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ನಾನು ಫೇಸ್ಗೆ ಫೇರ್ ಅಂಡ್ ಲವ್ಲಿ ಪೌಡ್ರು ಏನು ಹಾಕ್ಲಿಲ್ಲ. ಫೇರ್ ಅಂಡ್ ಲವ್ಲಿನ ಫೇರ್ ಅಂಡ್ ಲವ್ಲಿ ಏನು ಹಾಕಿಲ್ಲ, ಯಾಕಂದ್ರೆ ಜಾಸ್ತಿ ರಿಸಲ್ಟ್ ಕೊಡ್ತೈತೆ ಫ್ರೆಂಡ್ಸ್. ಐಬ್ರೋ ಚೆನ್ನಾಗಿ ಕಾಣಿಸ್ತೈತಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಈವ್ನಿಂಗ್ ಆಯ್ತು. ಈಗ ನಾನು ಫ್ರೆಶ್ ಆಗಿ ತಲೆ ಸ್ನಾನ ಮಾಡಕ್ಕೆ ಮೇನ್ ಕಾರಣ ಏನು ಅಂದ್ರೆ ನೀವ್ ಹೇಳಿದ್ರಲ್ಲ ಫ್ರೆಂಡ್ಸ್ ಉಪ್ಪಿನಕಾಯಿ ಹಾಕಿ ಅಂತ. ತುಂಬಾ ಜನ ನಮಗೂ ಗೊತ್ತಿಲ್ಲ, ನೀವು ವಿಡಿಯೋ ಮಾಡಿದ್ರೆ ನಾವು ಕಲ್ತ್ಕೋಬಹುದು ಅಂತೆಲ್ಲ ಹೇಳಿದ್ರಿ. ಖುಷಿ ಆಯ್ತು ನನಗೆ. ನನಗೆ ಹೆಂಗೆ ಬರುತ್ತೆ ಹಂಗಾಗ್ತೀನಿ ಫ್ರೆಂಡ್ಸ್. ತುಂಬಾ ಜನ ಹೆಂಗೆಂಗೋ ಮಾಡ್ತಾರೆ, ನನಗೆ ಬಂದಂಗೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದೆಲ್ಲ ಆಗ್ಬೇಕು ಅಂದ್ರೆ ಮೊದಲು ನಾವು ಒಂದು ಕೆಲಸ ಮಾಡ್ಬೇಕು. ಅದೇನಂದ್ರೆ ಚಿನ್ನ ಬೆಳ್ಳಿಕ್ಕಿಂತ ಸೇಫ್ಟಿಯಾಗಿ ಮುಚ್ಚಿಟ್ಟಿದ್ದೆ ಕಡಲೆಕಾಯಿನ, ಸ್ವಲ್ಪ ನೆನೆ ಉಳಿಸ್ಕೊಂಡಿದ್ದೆ ಫ್ರೆಂಡ್ಸ್. ಅದನ್ನ ಬೇಯಿಸಕ್ ಹಾಕ್ಬಿಟ್ಟು ಆಮೇಲೆ ನಾನು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಳಕ್ ಇಟ್ಕೋತೀನಿ. ಅದೇನಂದ್ರೆ ಫ್ರೆಂಡ್ಸ್, ಉಪ್ಪಿನಕಾಯಿ ಇವತ್ತು ಮಾಡಲ್ಲ, ಅದ್ ಕಟ್ ಮಾಡಿ ಉಪ್ಪಾಕಿ ಇಡೋದಷ್ಟೇ. ಅದ್ 2 ದಿನ ಬಿಟ್ರೆ ಮಾಗ್ತೈತೆ, ಆಮೇಲೆ ಮಾಡ್ಕೊಳ್ಳೋದು. ಅದು ಉಪ್ಪಿನಕಾಯಿಗೆ ಏನ್ ಮಸಾಲಾಸ್ ಬೇಕು ಅದೆಲ್ಲ, ಅದಕ್ಕೋಸ್ಕರ ಇವತ್ತು ಕಟ್ ಮಾಡಿ ಇಕ್ತೀನಿ. ಅದಕ್ಕೆ ಉಪ್ಪಿನಕಾಯಿ ಹಾಕ್ಬೇಕಂದ್ರೆ ತಲೆ ಸ್ನಾನ ಮಾಡಿ ನೀಟಾಗಿ ನಾವು ರೆಡಿಯಾಗಿನೇ ಮಾಡ್ಬೇಕಾಗ್ತೈತೆ. ಅವಾಗ ಜಾಸ್ತಿ ದಿನ ಬಾಳಿಕೆ ಬರ್ತೈತೆ, ಹಳಸಲ್ಲ, ಏನೋ ಹಾಳಾಗಲ್ಲ, ಬೂಸ್ಟ್ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಅದೇ ಟಿಪ್ ನ ಫಾಲೋ ಮಾಡೋದು. ಉಪ್ಪಿನಕಾಯಿ ಅನ್ನೋದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾವು ದೇವ್ರ ಪೂಜೆ ಹೆಂಗ್ ಮಾಡ್ತೀವಿ ಹಂಗೆ ಉಪ್ಪಿನಕಾಯಿ ಹಾಕ್ಬೇಕು ಅಂತ ಹೇಳ್ತಾರೆ. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಅಷ್ಟೆಲ್ಲ ಕೆಲಸ ಮಾಡೋಷ್ಟು ನನಗೆ ಹಸುವಾಗಿ ಆಗ್ತೈತೆ. ಅದಕ್ಕೋಸ್ಕರ ಕಡಲೆ ಬೀಜ ಬೇಯಿಸಕ್ ಹಾಕ್ಬಿಟ್ರೆ ಆಮೇಲೆ ತಿನ್ಬಿಟ್ಟು ಮುಂದಿನ ಕೆಲಸ ನೋಡ್ಬೋದು ಅಂತ ಮುಂದಾಲೋಚನೆ. ಕಡಲೆಕಾಯಿನ ತೊಳೆದಿ ಆಲ್ರೆಡಿ ಇಟ್ಟಿದೆ ಫ್ರೆಂಡ್ಸ್, ಅದಕ್ಕೆ ಇದನ್ನ ಹಂಗಂಗೆ ಹಾಕೊಳ್ತೀನಿ. ಬೆಳ್ಳಗೆ ತೊಳೆದಿದ್ದೀನಿ, ಸಿ ಪಳ ಹೊಳ್ದಿನಿ. ಬೇಸಿರೋ ಕಡಲೆಕಾಯಿ ಅಂದ್ರೆ ಸೂಪರ್ ಆಗಿದೆ ತಿನ್ನಕ್ಕೆ. ಶಿವ ಕಣ್ಣಿಗೆ ಬಿದ್ದಿಲ್ಲ, ಅದಕ್ಕೆ ಇನ್ನೂ ಜೀವಂತವಾಗಿದ್ದಾವೆ. ಇಲ್ಲಾಂದ್ರೆ ಯಾವಾಗ್ಲೂ ಶಿವ ಹೊಟ್ಟೆಲ್ ನಿದ್ದೆ ಮಾಡ್ತಿದ್ದಾವ್. ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು ಅಂತಾನು ಕರಿಬಹುದು. ಶೇಕಿ ಪುಷ್ಪವತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈಗ ನಮ್ಮ ಕೆಲ್ಸಕ್ಕೆ ನಾವು ಹೋಗೋಣ ಬನ್ನಿ ಫ್ರೆಂಡ್ಸ್. ಒಂದು ನೀಟಾಗಿ ವಾಶ್ ಮಾಡಿರುವಂತ ಬಟ್ಟೆ ಇಟ್ಕೋಬೇಕು. ಈ ತರ ಪ್ಲಾಸ್ಟಿಕ್ ಡಬ್ಬಿ ಇಟ್ಕೋಬೇಕು, ಗಾಜಿನ ಡಬ್ಬಿ ಇಟ್ಕೋಬೇಕು. ಗಾಜಿನ ಡಬ್ಬಿ ನಮ್ಮ ಮನೇಲಿ ಹುಡುಕದ್ರೆ ಸಿಕ್ಕಲ್ಲ, ಅದಕ್ಕೆ ಈ ಡಬ್ಬಿ ಫ್ರೆಂಡ್ಸ್. ಇನ್ನೊಂದು ಚಿಕ್ಕ ವಯಸ್ಸಲ್ಲ, ನಾನು ಮದ್ವೆ ಆದ್ಮೇಲೂ ಮಾಡಿದೀನಿ ಕೆಲಸನ. ಅಂಗಡಿಗಳಲ್ಲಿ ಅಂದ್ರೆ ಚಾಕ್ಲೇಟ್ ಬಿಸ್ಕೆಟ್ ಅವು ಇಟ್ಟಿರ್ತಾರ, ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಈ ತರ ಡಬ್ಬಿಗಳನ್ನ ಯಾರೆಲ್ಲ ದುಡ್ಡು ಕೊಟ್ಟು ತಗೊಂಡಿದ್ದೀರಾ ಫ್ರೆಂಡ್ಸ್? ನಾನ್ ತಗೊಂಡಿದೀನಿ. ಅವಾಗ ಅದೇ ನಮ್ಗೆ ಗ್ರಾಸರೀಸ್ ತುಂಬಾಕೆ ಬಾಕ್ಸ್ಗಳು. ಈ ಬಾಕ್ಸ್ ನ 2 ದಿನದಿಂದ ನೀಟಾಗಿ ತೊಳೆದಿ ಬೊಸ್ತಿಟ್ಟಿದೆ. ಈ ಬಾಕ್ಸ್ ನ ಸ್ವಲ್ಪ ಸೈಡ್ ಗಿಡನ
ಈ ಹಣ್ಣುಗಳನ್ನು ಸಹ ಮಧ್ಯಾಹ್ನ ತೊಳೆದಿಟ್ಟಿದ್ದೆ, ಚೆನ್ನಾಗಿ ಡ್ರೈ ಆಗಿದ್ದಾವೆ. ಆದ್ರೂ ಒಂದ್ಸಲ ನಾವು ಒರೆಸ್ಕೋಬೇಕು, ನೀಟಾಗಿ ಮಾಡ್ಬೇಕು ಫ್ರೆಂಡ್ಸ್. ಒಂದು ತೊಟ್ಟು ಸಹ ನೀರು ಇದಕ್ಕೆ ಸೋಕ್ಬಾರ್ದು. ಸೋಕ್ತಂದ್ರೆ ಅಷ್ಟೇ, ನಾವ್ ಇಷ್ಟೊತ್ತು ಪಟ್ಟ ಕಷ್ಟ ಎಲ್ಲ ನೀರಲ್ಲಿ ಹೋಮ ಆಗ್ಬಿಡ್ತೈತೆ. ಟ್ರೇ ಸಹ ತಗೋತಾ ಇಲ್ಲ ಫ್ರೆಂಡ್ಸ್. ನಾನು ತೊಳೆದಿರೋದು ನೀರ್ ಇನ್ನೊಂದ್ ಸ್ವಲ್ಪ ಐತೆ, ಯಾಕೆ ನೀರಾಗ್ಬಿಟ್ರೆ ಕಷ್ಟ ಅನ್ಬಿಟ್ಟು ಅದಕ್ಕೆ ಸ್ಟೀಲ್ ತಟ್ಟೆಲೆ ಕಟ್ ಮಾಡ್ಕೊಳ್ತೀನಿ. ಇದ್ರಲ್ಲಿ ಸ್ವಲ್ಪನೂ ನೀರಿಲ್ಲ. ಬಟ್ಟೆನಲ್ಲಿ ಮತ್ತೆ ಒಂದ್ಸಲ ಒರೆಸ್ಕೋಬೇಕು. ಬಾಕ್ಸ್ 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 ಆಗಿ ಕಟ್ ಮಾಡ್ಬೇಕು, ಬಾಕ್ಸ್ ಆಕಾರದಲ್ಲಿ ಕಟ್ ಮಾಡ್ಬೇಕು. ಓ ಮೈ ಗಾಡ್, ಇಟ್ಸ್ ಓಕೆ. ಒಂದು ಸೈಡ್ಗೆ ಒಂದು ಬಾಕ್ಸ್ ತಗೋಬೇಕು ಫ್ರೆಂಡ್ಸ್. ಬಾಕ್ಸ್ ಅಲ್ಲ, ಒಂದು ಬಟ್ಲು ತಗೋಬೇಕು. ಏನಕ್ಕೆ ಅಂದ್ರೆ ಇದ್ರಲ್ಲಿರೋ ಬೀಜಗಳೆಲ್ಲ ಇದಕ್ಕೆ ಹಾಕೋಬೇಕು. ಯಾವ ಹಣ್ಣಲ್ಲಿ ಬೀಜ ಕಮ್ಮಿ ಇರ್ತೈತೋ ಗೊತ್ತಿಲ್ಲ ಫ್ರೆಂಡ್ಸ್. ಈ ಹಣ್ಣಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತೈತೆ. ಆ ಬೀಜ ಕಹಿ ಜಾಸ್ತಿ ಉಪ್ಪಿನಕಾಯಲ್ಲಿ. ಅದಕ್ಕೆ ಆ ಬೀಜನೆಲ್ಲ ಸಪರೇಟ್ ಮಾಡ್ಕೊಳಕ್ಕೆ ಒಂದು ಗ್ಲಾಸೋ ಗೀಸೋ ಏನೋ ಒಂದು ಸೈಡ್ಗೆ ಕೈಗೆ ಸಿಕ್ಕಿದ್ ಸೈಡ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಹಣ್ಣಿಗೆ ಬಂದ್ಬಿಟ್ಟೈತಪ್ಪಿ. ಈಗ ಇದ್ರಲ್ಲಿರೋ ಬೀಜ ಎಲ್ಲ ಸಪರೇಟ್ ಮಾಡ್ಕೋಬೇಕು. ಉಪ್ಪಿನಕಾಯಿ ಹಾಕ್ಬೇಕಾರೆ ಮಾತಾಡಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್, ಬಟ್ ನಾನು ಬಾಯೋ ಪ್ಲಾಸ್ಟರ್ ಹಾಕಿದ್ರು ಮಾತಾಡ್ತೀನಿ. ಸ್ವಲ್ಪ ಕೀಪ್ ಕ್ವೈಟ್ ಆಗಿರ್ತೀನಿ. ಈಗ ಒಂದು ಕಾಯಲ್ಲಿ 15 ಬೀಜ ದಾರ, ಅದು ಒಂದು ಪೀಸಲ್ಲಿ, ಇನ್ನೊಂದು ಪೀಸಲ್ಲಿ 15, 30 ಬೀಜ ಫ್ರೆಂಡ್ಸ್. ಇದನ್ನ ಸಣ್ಣ ಸಣ್ಣದಾಗ ಹಚ್ಕೋಬೇಕು. ಅಯ್ಯೋ ಈಗ ತಾನೆ ಮಾತಾಡಲ್ಲ ಅಂದೆ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಯಾಕಂದ್ರೆ ಇದು ಸಿಪ್ಪೆ ಮಂದ ಇರ್ತೈತಲ್ಲ, ಮಾಗೋಕ್ ಸ್ವಲ್ಪ ಜಾಸ್ತಿ ಟೈಮ್ ತಗೋಬಿಡ್ತಿದೆ. ಸಣ್ಣ ಸಣ್ಣದಾಗ ಕಟ್ ಮಾಡಿದ್ರೆ ಬೇಗ ಮಾಗ್ತೈತೆ. ಫ್ರೆಂಡ್ಸ್, ಇನ್ನೊಂದು ಫನಿ ವಿಷಯ ಏನಂದ್ರೆ, ಇವಿಷ್ಟು ಎಳೆ ಫ್ರೆಂಡ್ಸ್, ಬೀಜ ಸಹ ಬಲ್ತಿಲ್ಲ. ಇವಿಷ್ಟು ಹಾಕಿದ್ರೆ ಜಾಸ್ತಿ ಕಹಿ ಬಂದ್ಬಿಡ್ತೈತೆ, ಯಾಕಂದ್ರೆ ಹುಳಿ ಅಂಶ ಇರಲ್ಲ ಇದ್ರಲ್ಲಿ, ಸಿಪ್ಪೆ ಜಾಸ್ತಿ ಕಹಿ ಇರ್ತೈತೆ. ಇವಿಷ್ಟು ವೇಸ್ಟ್ ಆಯ್ತು. ಇಷ್ಟೇ ಉಪ್ಪಿನಕಾಯಿ ಪಾಲಿಗೆ ಬಂದಿತ್ತು ಪಂಚಾಮೃತ. ಓಕೆ ಫ್ರೆಂಡ್ಸ್, ಇದನ್ನ ಆಗ್ಲೇ ರಸ ನೋಡಿ ಇಷ್ಟು ಬಂದೈತೆ. ಇದನ್ನ ಒಂದೆರಡು ದಿನ ಹಂಗೆ ಬಿಡ್ಬೇಕು. ಈಗ ಮಾಡ್ತಿದ್ದೀನ ಒಂದ್ ನೈಟು ಮತ್ತೆ ನಾಳೆ ನೈಟು, ಸೋಮವಾರಕ್ಕೆ ಕರೆಕ್ಟ್ ಆಗಿ ಮಾಗಿರ್ತೈತೆ, ಅವಾಗ ಹಾಕೋಬಹುದು. ಈಗ ಒಂದ್ಸಲ ಹಿಂಗೆ ಕಲರ್ಸ್ಬಿಟ್ಟಿದೀನ, ಮತ್ತೆ ಬೆಳಗ್ಗೆ ಒಂದ್ಸಲ ಚೆನ್ನಾಗಿ ಕಲಸ್ಬಿಟ್ಟಿಕ್ಬೇಕಾ, ಆಮೇಲೆ ರಾತ್ರಿ ಒಂದ್ಸಲ ಚೆನ್ನಾಗಿ ಕಲಸ್ಬಿಟ್ಟಿಕ್ಬೇಕಾ, ಆಮೇಲೆ ನಾಳೆಗೆ ಬೆಳಗ್ಗೆಗೆ ಏನೋ ಒಂದ್ ಮಾಡ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್. ಉಪ್ಪಿನಕಾಯಿ ಇದನ್ನ ಸೈಡ್ ಗಿಡನ ನಾನು ಎಷ್ಟೆಲ್ಲ ಆಸೆ ಪಟ್ಟಿದ್ದೆ. ತುಂಬಾ ಆಗ್ತೈತೆ, ಕಡಿಮೆ ಅಂದ್ರೆ ಒಂದೆರಡು ತಿಂಗಳು ಆರಾಮಾಗಿ ತಿನ್ಬೋದು, ಡೈಲಿ 2 ಪೀಸ್ ಅನ್ಕೊಂಡೆ. ಯಾ ಫ್ರೆಂಡ್ಸ್, ಸಾರಿ, ಇದನ್ನ ಮಳೆಗಾಲ ಅಂತ ಹೆಸರಿಡಬಾರ್ದು, ಕರೆಂಟ್ ಹೋಗೋ ಕಾಲ ಅಂತ ಹೆಸರಿಡಬೇಕು. ಹಿಂಗೆ ಫ್ರೆಂಡ್ಸ್, ಮಾತು ಕರೆಂಟ್ ಹೋಗ್ತೈತೆ. ನಾನೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇರ್ತೀನಿ, ಇಲ್ಲ ಏನೋ ಒಂದು ನಿಜ ಹೇಳ್ತಾ ಇರ್ತೀನಿ, ಆಗಲೇ ಕರೆಂಟ್ ಹೋಗ್ಬಿಡ್ತೈತೆ. ನಿಮಗೆ ಕನ್ಫ್ಯೂಸ್ ಆಗಬೇಕು, ನಾನು ನಿಜ ಹೇಳ್ತಾ ಇದ್ದೀನ ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಕಡಲೆಕಾಯಿ ಸಹ ಚೆನ್ನಾಗಿ ಬೆಂದೈತೆ ಫ್ರೆಂಡ್ಸ್. ಈಗ ಇದನ್ನ ಆಫ್ ಮಾಡಿ ಶಿವ ಬಂದ್ಮೇಲೆ ತಿನ್ನೋದಷ್ಟೇ. ಬಿಸಿ ಪಾತ್ರೆ ಸಹ ಮುಟ್ತೀನಿ ಫ್ರೆಂಡ್ಸ್, ನನಗೆ ಏನೂ ಆಗಲ್ಲ, ನನಗೆ ಸೂಪರ್ ಪವರ್ಸ್ ಇದ್ದಾವೆ. ಶಿವಕುಮಾರ್ ಅವರು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತವ್ರೆ. ಅಪ್ಪೆ, ಆಂಜನೇಯ ಸ್ವಾಮಿ ಪಾದಕ್ಕೆ ಬಿಡಬೇಡ, ಒಂದ್ ಸ್ವಲ್ಪ ದೂರದಲ್ಲಿ ಬಿಡು, ಪಾದ ಟಚ್ ಮಾಡಬೇಡ. ನಮ್ಮ ಫ್ರೆಂಡ್ಸ್ ಹೇಳವ್ರೆ, ಬರ್ಬೇಕಾರೆ ಕರೆಂಟ್ ತಗೋಬ ಹಂಗೆ. ಫ್ರೆಂಡ್ಸ್, ಶಿವ ಬೇರೆ ದೇವಸ್ಥಾನಕ್ಕೆ ಹೋಗೈತೆ, ಈಗ ಟೈಮ್ 6:30. ಈಗ ಕರೆಂಟ್ ಬೇರೆ ನಾಗಿನಿ ಡ್ಯಾನ್ಸ್ ಮಾಡ್ತೈತೆ, ಏನಂತಾನೆ ಅರ್ಥ ಆಗ್ತಲ್ಲ. ಇದನ್ನ ಸಿಂಗಲ್ ಫೀಸ್ ಅಂತಾರೆ ಫ್ರೆಂಡ್ಸ್. ಇದು ಯಾವಾಗ ಡಬಲ್ ಫೀಸ್ ಆಗ್ತೈತೋ ಗೊತ್ತಿಲ್ಲ. ಈ ತರ ಯಾರು ಇಲ್ಲದೆ ಇದ್ದಾಗ, ಒಬ್ಬಳ ಮನೇಲಿ ಇದ್ದಾಗ ಈ ತರ ಕರೆಂಟು ಬ್ರೇಕ್ ಡ್ಯಾನ್ಸ್ ಬೆಳ್ಳಿ ಡ್ಯಾನ್ಸ್ ಆಡಿದ್ರೆ ನಂಗೆ ಫುಲ್ ಭಯ ಆಗ್ತೈತೆ ಫ್ರೆಂಡ್ಸ್. ಬೇಸಿರೋ ಕಡಲೆಕಾಯಿ ಫ್ರೆಂಡ್ಸ್ ಸ್ನಾಕ್ಸ್ಗೆ. ಶಿವ ಬಂತು, ಕರೆಂಟ್ ಇನ್ನ ಬ್ರೇಕ್ ಡ್ಯಾನ್ಸ್ ಮಾಡ್ತಾನೆ ಐತೆ. ಬಲ್ಪೇರ್ ಹೋಗಲ್ಲ ತಾನಪ್ಪೆ ಹಂಗ ಆಡಿದ್ರೆ? ಯಾವಾಗ ರೆಡಿ ಮಾಡ್ತಾರಪ್ಪ? ಕಣ್ಣೆಲ್ಲ ಗುರ್ರ ಅಂತೈತೆ ಅದನ್ನ ನೋಡ್ತಾ ಇದ್ರೆ. ನೋಡ್ತೀವಿ ಫ್ರೆಂಡ್ಸ್, ಕಡಲೆ ಬೀಜ ತಿನ್ನೋಷ್ಟರಲ್ಲಿ ಕರೆಂಟ್ ಬಂದರೆ ಬಚಾವು, ಇಲ್ಲಾಂದ್ರೆ ಕತ್ಲೆಲೆ ಅಡುಗೆ ಮಾಡ್ತೀನಿ ಅಷ್ಟೇ. ರಾತ್ರಿ ಅಡುಗೆಗೆ ಸ್ವಲ್ಪ ಬೇಳೆ ಸಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅದಕ್ಕೆ ಇವಿಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಇದೇನು ಬೇಳೆ ಅಂದರೆ ಮಿಕ್ಸ್ ಬೇಳೆ ಫ್ರೆಂಡ್ಸ್.
ಸೂಪರಾಗಿ ಆಗುತ್ತೆ ಸಾಂಬಾರ್ಗೆ. ಅನ್ನನೂ ಆಗಿತ್ತು ಅಷ್ಟರಲ್ಲಿ, ಅದನ್ನು ಸೈಡ್ಗೆ ಇಟ್ಕೊಂಡು ತೊಳೆದಿಟ್ಕೊಂಡಿರೋ ಮಿಕ್ಸ್ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ ಇವಿಷ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇಲ್ಲ. ಹುಣಸೆಹಣ್ಣು ಆಪ್ಷನಲ್ಲು. ನೀರು ಎಷ್ಟು ಬೇಕೋ ಅಷ್ಟು ಹಾಕಿ, ಅರಿಶಿನ ಹಾಕಿ, ಉಪ್ಪು ಹಾಕಿ 2 ವಿಸಿಲ್ ಹಾಕ್ಕೊಳ್ಳೋದಷ್ಟೇ. ಇದಕ್ಕೆ ಸಾಂಬಾರ್ ಪುಡಿ, ಖಾರದ ಪುಡಿ ಏನು ಬಳಸ್ತಾ ಇಲ್ಲ. ಸೈಡಲ್ಲಿ ಬಜ್ಜಿಗೂ ಕಲಸಿಟ್ಕೊಂಡಿದ್ದೆ. ಈ ಸಾಂಬಾರು ಅಂದರೆ ಶಿವಾಗ ಅಲರ್ಜಿ, ತಿನ್ನಲ್ಲ, ಅದಕ್ಕೋಸ್ಕರ ಸೈಡ್ಗೆ ಏನಾರು ಮಾಡ್ಕೊಡುವಂತ. ಇದು 2 ವಿಸಿಲ್ ಆದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಹಸಿಮೆಣಸಿನ್ಕಾಯಿ ಸ್ಮ್ಯಾಶ್ ಆಗಬೇಕಲ್ಲ, ಅದಕ್ಕೆ ಅದನ್ನು ಚೆನ್ನಾಗಿ ಮಸ್ಕೊಂಡು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಸಾಂಬಾರ್ಗೆ ಹಾಕ್ಕೊಂಡಿಲ್ಲ, ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಸೂಪರಾಗಿರುತ್ತೆ ಅಂತ. ಆಮೇಲೆ ಒಣಮೆಣಸಿನ್ಕಾಯಿ 1-2 ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಸ್ವಲ್ಪ ಹಿಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಿಷ್ಟೇ ಸಿಂಪಲ್ಲಾಗಿ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಈ ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರು ಸ್ಮೆಲ್ ಬರುತ್ತೆ. ನನಗಂತೂ ಫೇವ್ರೇಟು. ಶಿವಾಗಂತೂ ಇದು ಕೆಟ್ಟ ಸ್ಮೆಲ್ಲು, ನನಗಿಷ್ಟ. ಡೆಡ್ ಆಪೋಸಿಟ್ ಫ್ರೆಂಡ್ಸ್ ಕೆಲವೊಂದು ಐಟಮ್ಸ್ಗಳಲ್ಲಿ ನಾನು ಶಿವ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ರೆಡಿ. ನಮ್ಮ ರೆಸಿಪಿ ರೆಡಿ ಫ್ರೆಂಡ್ಸ್. ಟೇಸ್ಟ್ ಎಲ್ಲಿಟ್ಟಪ್ಪ ಫ್ರೆಂಡ್ಸ್? ನಿಮ್ಮ ಮನೇಲಿ ನಿಮ್ಮ ಹಸ್ಬೆಂಡ್ಗೆ ಯಾವ್ದಾದ್ರು ಒಂದು ಅಡುಗೆ ಇಷ್ಟ ಆಗಲ್ವಾ? ಆ ಅಡುಗೆನ ಮಾಡಿ. ನಂಗೆ ಗೊತ್ತು, ಅದಕ್ಕೆ ಸೈಡ್ಗೆ ಬಜ್ಜಿ ಹಾಕೊಟ್ಟಿರೋದು. ಯಾವ್ದಾರು ಅಡುಗೆ ಇಷ್ಟ ಇಲ್ಲ ಅಂದ್ರೆ ಸೈಡ್ಗೆ ಬಜ್ಜಿನೋ, ಆಮ್ಲೆಟೋ, ಅದೋ ಹಪ್ಪಳ ಇಪ್ಪಳ ಏನೋ ಮಾಡ್ಕೊಟ್ರೆ ತಿನ್ಕೋತಾರೆ. ರಸ ಬೇಕಾ? ಒಂದಿನ ಅಡ್ಜಸ್ಟ್ ಮಾಡ್ಕೊಪ್ಪ. ಬೇಕು ಅಂತಲ್ಲ, ಮುದ್ದೆಗೆ ಅಂದ್ರೆ ತರಕಾರಿ ಏನಿಲ್ಲ ಪಿ. ಫ್ರಿಜ್ ನೋಡಿ ಓಪನ್ ಮಾಡಿ ಬೇಕಾರೆ. ಚಿತ್ರಾನ್ನ ಒಗ್ಗರಣೆ ಹಾಕೊಡ್ಲಾ? ಹೋಗ್ಲಿ. ಉಪ್ಪಿನಕಾಯಿ ಕೊಡ್ಲಾ? ಉಪ್ಪಿನಕಾಯಿ ನಾನು ಇನ್ನ ಮಾಡ್ಲಿಲ್ಲ. ಅದೇ ಡಬ್ಬಿ ಉಪ್ಪಿನಕಾಯಿ ಐತೆ, ಅದ್ ಬೇಡ. ನಾನು ಇನ್ನು ಸೋಮವಾರ ಉಪ್ಪಿನಕಾಯಿ ಮಾಡೋದು. ಅಡ್ಜಸ್ಟ್ ಮಾಡ್ಕೋತೀಯಾ? ಅದು ಟೇಸ್ಟ್ ಇರೋದಕ್ಕೆ ಅಡ್ಜಸ್ಟ್ ಮಾಡ್ಕೋತಾರದು. ಆಹಾ ಬಿಲ್ಡಪ್ ರಾಜ. ಶಿವಾಗ ಇಷ್ಟ ಆಗಲ್ಲ ಫ್ರೆಂಡ್ಸ್, ಬಟ್ ಸೈಡಲ್ಲಿ ಬಜ್ಜಿ ಹಾಕೊಟ್ಟಿದ್ದೀನಿ, ತಿನ್ಕೊಳ್ಳಿ ಹೆಂಗ ಕಣ್ಮುಚ್ಕೊಂಡು ಅಂತ. ಹೊಟ್ಟೆ ತುಂಬಾ ಊಟ ಮಾಡಿದಾಯ್ತು ಫ್ರೆಂಡ್ಸ್. ಮಳೆ ಬೀಳ್ಬೇಕಾರೆ ಈ ತರ ಬಜ್ಜಿ ಮಾಡ್ಕೊಂಡ್ರೆ 1-2 ತುತ್ತು ಜಾಸ್ತಿನೇ ತಿಂತೀವಲ್ಲ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಅನುಷಾ ಸಿಸ್ಟರ್ ಹಾಯ್. ಪ್ರೇಮ ಮತ್ತೆ ನಾಗೇಶ್ ಅಣ್ಣ ಹಾಯ್. ಸವಿತಾ ಸಿಸ್ಟರ್ ನೀನ್ ಹಾಯ್ ಹೇಳ್ಬೇಕಂತೆ. ನೀವೆಲ್ರೂ ಶಿವಣ್ಣಗ ಅಕ್ಕ ತಂಗಿರೆ. ಥ್ಯಾಂಕ್ ಯು ಸೋ ಮಚ್. ದೀಕ್ಷಾ ಹಾಯ್. ಕಲ್ಪನಾ, ಖುಷಿ, ಪ್ರೀತಿ ಹಾಯ್ ಮಕ್ಕಳ. ಕಾರ್ತಿಕ್ ಹಾಯ್. ಇದು ನನ್ನ ತಮ್ಮನ ಹೆಸರು, ಅವನಿಗಿಲ್ಲ. ಸಾನ್ವಿ, ರೂಪಾ ಹಾಯ್ ಸಿಸ್ಟರ್ಸ್. ಸಾರಿ, ಇಲ್ಲಿ ಇದ್ರಲ್ಲಿ ಒಂದು ಮಗು ಐತೆ. ಅಶ್ವಿನಿ, ಅಥರ್ವ ಹಾಯ್ ಮಕ್ಕಳ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಗುಡ್ ನೈಟ್.